ನಮಸ್ಕಾರ, ಜಿ ಸಂವಾದಕ್ಕೆ ಸ್ವಾಗತ. ಪಹಲ್ಗಾಮ್ ಉಗ್ರರ ದಾಳಿಯಲ್ಲಿ 26 ಮಂದಿಯನ್ನ ಉಗ್ರರು ಹತ್ಯೆ ಮಾಡಿದ ನಂತರದ ಸಂದರ್ಭದಲ್ಲಿ ಅದೇ ಒಂದು ಪ್ರಮುಖ ಆಬ್ಜೆಕ್ಟ್ ಅನ್ನು ಇಟ್ಟುಕೊಂಡು ಆದಂತಹ ದಾಳಿಯೇ ಆಪರೇಷನ್ ಸಿಂಧೂರ. ಆಪರೇಷನ್ ಸಿಂಧೂರದ ನಂತರದ ಸಂದರ್ಭದಲ್ಲಿ ಪಾಕಿಸ್ತಾನ ಸುಮ್ಮನಾಗಿ ಬಿಡುತ್ತೆ ಅಂತ ಅಂದುಕೊಂಡಿದ್ರೆ ಆ ಊಹೆ ತಪ್ಪಾಗಿತ್ತು. ನಿನ್ನೆ 7:45-8 ಗಂಟೆ ಸುಮಾರಿಗೆ ಪಾಕಿಸ್ತಾನ ದಾಳಿಯನ್ನ ಮಾಡೋದಕ್ಕೆ ಆರಂಭ ಆಯಿತು. ಪ್ರತಿ ದಾಳಿ ಕೂಡ ಆಯಿತು. ಈಗಷ್ಟೇ ನೀವು ಗಮನಿಸ್ತಾ ಇದ್ರಿ, ಸುದ್ದಿಗೋಷ್ಠಿಯಲ್ಲಿ ಸೇನಾ ಅಧಿಕಾರಿಗಳು ಸಮಗ್ರ ಮಾಹಿತಿಯನ್ನು ನೀಡಿದ್ದಾರೆ. ನೋಡಿ, ಟರ್ಕಿಯ ಯುದ್ಧ ವಿಮಾನಗಳನ್ನು ಇಲ್ಲಿ ಬಳಕೆ ಮಾಡಲಾಗಿದೆ ಅನ್ನುವಂಥ ಸ್ಪಷ್ಟ ಮಾಹಿತಿಯನ್ನು ನೀಡಿದ್ದಾರೆ. ಇದೆಲ್ಲದರ ಜೊತೆಗೆ ನಾವು ಗಮನಿಸಬಹುದು ಯಾವ ರೀತಿಯ ಒಂದು ಯುದ್ಧದ ಕಾರ್ಮೋಡ ಆವರಿಸಿದೆ ಅಂತ ಹೇಳಿ. ಇಲ್ಲಿ ಬಹಳ ಮುಖ್ಯವಾಗಿ ಭಾರತದ ನಾಗರಿಕರ ರಕ್ಷಣೆಯನ್ನು ಮಾಡಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಇದುವರೆಗೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಮೀಟಿಂಗ್ ಮಾಡಿದಾಗ ಕಾರ್ಯದರ್ಶಿಗಳ ಜೊತೆ ಮೀಟಿಂಗ್ ಅನ್ನ ಮಾಡ್ತಾ ಇದ್ರು, ಮುಂದಿನ ಕಾರ್ಯತಂತ್ರಗಳ ಕುರಿತಂತೆ ಚರ್ಚೆಯನ್ನ ಮಾಡ್ತಾ ಇದ್ರು. ಇನ್ನು ರಾಜನಾಥ್ ಸಿಂಗ್ ಸಭೆಯನ್ನ ಮಾಡುವ ಸಂದರ್ಭದಲ್ಲಿ ಸರ್ವ ಪಕ್ಷಗಳ ಸಭೆಯನ್ನ ಮಾಡಿದ್ರು, ಎಲ್ಲರ ಬೆಂಬಲವನ್ನ ಕೋರಿದ್ರು. ಜೊತೆಗೆ ರಕ್ಷಣಾ ಇಲಾಖೆಯ ಮುಖ್ಯಸ್ಥರ ಜೊತೆಗೆ ಮಾತುಕತೆಯನ್ನ ನಡೆಸ್ತಾ ಇದ್ರು. ಇನ್ನು ಅಮಿತ್ ಶಾ ಮೀಟಿಂಗ್ ಅನ್ನ ಮಾಡಿದ ಸಂದರ್ಭದಲ್ಲಿ ಗೃಹ ಇಲಾಖೆಯ ಅಧಿಕಾರಿಗಳ ಜೊತೆ ಚರ್ಚೆಯನ್ನ ಮಾಡಿ ಭಾರತದಾದ್ಯಂತ ಇರುವಂತಹ ನಾಗರಿಕರ ರಕ್ಷಣೆಗೆ ಯಾವ ರೀತಿಯ ಕಟ್ಟುನಿಟ್ಟಿನ ಕ್ರಮಗಳನ್ನು ಅನುಸರಿಸಬೇಕು ಅನ್ನೋದರ ಬಗ್ಗೆ ಮೀಟಿಂಗ್ ಅನ್ನ ಮಾಡ್ತಾ ಇದ್ರು, ವಿಚ್ ಇಸ್ ಇಂಟರ್ನಲ್ಲಿ ಲಿಂಕ್ಡ್ ಅಂತಾನೆ ಹೇಳ್ಬೋದು. ಆದರೆ ಇವತ್ತಿನಿಂದ ನೋಡಿ, ಆರೋಗ್ಯ ಇಲಾಖೆಯ ಕೂಡ ಸಭೆಯನ್ನು ನಡೆಸಿರುವಂಥದ್ದು. ಅದರ ಅರ್ಥ ಸದ್ಯದ ಪರಿಸ್ಥಿತಿ ಹೇಗೆ ಅನ್ನೋದನ್ನ ಈ ಮೀಟಿಂಗ್ಗಳಲ್ಲೇ, ಸರಣಿ ಸಭೆಗಳಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ನಿನ್ನೆ ಕೂಡ ಕಾರ್ಯದರ್ಶಿಗಳ ಜೊತೆ ನರೇಂದ್ರ ಮೋದಿ ಮೀಟಿಂಗ್ ಮಾಡೋ ಸಂದರ್ಭದಲ್ಲಿ ಪ್ರಮುಖವಾಗಿ ಮೂಲ ಸೌಕರ್ಯಗಳನ್ನು ನಾಗರಿಕರಿಗೆ ಒದಗಿಸುವಂಥ ನಿಟ್ಟಿನಲ್ಲಿ ಯಾವ ರೀತಿಯ ಕ್ರಮಕ್ಕೆ ಮುಂದಾಗಬಹುದು ಅನ್ನುವಂತಹ ಚರ್ಚೆಯನ್ನೇ ನಡೆಸಿದ್ದಾರೆ. ಹಾಗಾಗಿ ಯುದ್ಧದ ಕಾರ್ಮೋಡ ಆವರಿಸಿದೆ. ಪಾಕಿಸ್ತಾನ ಯಾವ ರೀತಿ ದಾಳಿಯನ್ನ ಮಾಡ್ತು ಅನ್ನೋದನ್ನ ಈಗ ಸೇನಾ ಮುಖ್ಯಸ್ಥರು ಕೂಡ ತಿಳಿಸಿದ್ದಾರೆ. ಬಟ್ ಆ ದಾಳಿಯನ್ನ ಹಿಮ್ಮೆಟ್ಟಿಸುವಲ್ಲಿ ಭಾರತ ಸೇನೆ ಯಾವ ರೀತಿ ಸರ್ವಸನ್ನದ್ಧವಾಗಿತ್ತು, ಮುಂದುವರಿಯುತ್ತೆ ಹೇಗೆ ಅನ್ನೋದನ್ನ ಕೂಡ ಪ್ರಸ್ತುತಪಡಿಸಿದ್ದಾರೆ. ಹಾಗಾದ್ರೆ ಮುಂದೇನು ಅನ್ನುವಂಥ ಪ್ರಶ್ನೆಯ ಕುರಿತಂತೆ ಇವತ್ತು ಚರ್ಚೆ ಮಾಡೋಣ. ನಾನು ದಿವ್ಯಶ್ರೀ. ಹೌದು, ಭಾರತ ಏರ್ ಸ್ಟ್ರೈಕ್ ಅನ್ನು ಮಾಡಿದ ಸಂದರ್ಭದಲ್ಲಿ ಒಂದು ಸ್ಪಷ್ಟ ವಿಚಾರವನ್ನು ತಿಳಿಸಿತ್ತು. ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಆಯಿತು. ಆ ದಾಳಿಯನ್ನ ಹೆಡೆಮುರಿ ಕಟ್ಟುವಂತ ನಿಟ್ಟಿನಲ್ಲಿ, ಆ ಉಗ್ರವಾದವನ್ನ, ಭಯೋತ್ಪಾದನೆಯನ್ನ ಮಟ್ಟ ಹಾಕುವಂತ ನಿಟ್ಟಿನಲ್ಲೇ ಮಾಡಿದ್ದು ನಾವು ಏರ್ ಸ್ಟ್ರೈಕ್ ಅಂತ ಹೇಳಿ. ಆದರೆ ಪಾಕಿಸ್ತಾನ ಅಂತ ಯಾವುದೇ ಕಾರಣಗಳನ್ನು ಕೊಟ್ಟಿಲ್ಲ. ನೋಡಿ, ದಾಳಿಯಾದ ನಂತರದ ಸಂದರ್ಭದಲ್ಲಿ ಇದೇ ಸೋಫಿಯಾ ಖುರೇಶಿ, ವೇಮುಕಾ ಸಿಂಗ್, ವಿಕ್ರಮ್ ಮಿಶ್ರಿ ಸುದ್ದಿಗೋಷ್ಠಿಯಲ್ಲಿ ಒಂದು ವಿಚಾರವನ್ನ ಪ್ರಮುಖವಾಗಿ ಹೇಳಿದ್ದು, ಪಾಕಿಸ್ತಾನದ ಪ್ರಜೆಗಳು ನಮ್ಮ ಟಾರ್ಗೆಟ್ ಅಲ್ಲ, ಪಾಕಿಸ್ತಾನದ ಪ್ರಜೆಗಳು ನಮ್ಮ ಉದ್ದೇಶವಲ್ಲ, ಆ ಉಗ್ರರ ಅಡಗುತಾಣಗಳು, ಉಗ್ರರು ನಮ್ಮ ಟಾರ್ಗೆಟ್ ಅಂತ ಹೇಳಿದ್ರು. ಅದಕ್ಕೆ 21 ಗುರುತಿಸಿದ್ವಿ, 9 ಹೊಡೆದುರುಳಿಸಿದ್ದೇವೆ ಅಂತ ಹೇಳಿದ್ರು. 100ಕ್ಕೂ ಹೆಚ್ಚು ಮಂದಿ ಉಗ್ರರನ್ನು ನಾವು ಹತ್ಯೆ ಮಾಡಿದ್ದೇವೆ, ದಾಳಿ ನಡೆಸಿದ್ದೇವೆ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಿದರು. ಅಂತ ಯಾವುದೇ ಪ್ರಮುಖ ಕಾರಣ ಪಾಕಿಸ್ತಾನಕ್ಕಿಲ್ಲ ಅಂದರೂ ಕೂಡ ನಿನ್ನೆ 7:40ರಿಂದ ಆದಂಥ ಒಂದು ದಾಳಿ ಏನಿದೆ ಅದು ನಿಜಕ್ಕೂ ಕೂಡ ಆಶ್ಚರ್ಯವಾಗುತ್ತೆ. ಯಾವುದೇ ಅಂತಹ ಕಾರಣಗಳನ್ನು ಇಟ್ಕೊಂಡಿರಲಿಲ್ಲ. ಆದರೆ ಪಾಕಿಸ್ತಾನ ಟಾರ್ಗೆಟ್ ಮಾಡಿದ್ದು ಯಾವುದು ಅಂತ ನಾವು ನೋಡ್ತಾ ಹೋಗೋದಾದ್ರೆ ಅದು ಜನಸಾಮಾನ್ಯರು, ಭಾರತದ ನಾಗರಿಕರು ಮತ್ತು 36ಕ್ಕೂ ಹೆಚ್ಚು ಪ್ರದೇಶಗಳನ್ನು ಗುರಿಯಾಗಿಸಿಕೊಂಡು ಮಾಡಿದಂತಹ ದಾಳಿ ಅದು. ಕ್ಷಿಪಣಿಗಳಿಂದ ವಾಯುನೆಲೆ, ಏರ್ಪೋರ್ಟ್, ಶಾಲಾ ಕಾಲೇಜು ಇವೆಲ್ಲವನ್ನು ಗುರಿಯಾಗಿಸಿಕೊಳ್ತು ಪಾಕಿಸ್ತಾನ. ಆದರೆ ನೋಡಿ, ಇಲ್ಲಿ ಅವೆಲ್ಲವನ್ನು ಹಿಮ್ಮೆಟ್ಟಿಸುವಲ್ಲಿ ಭಾರತೀಯ ಸೇನೆ ಸರ್ವಸನ್ನದ್ಧವಾಗಿತ್ತು. ಎಲ್ಲ ಅವರ ಪ್ರಯತ್ನಗಳನ್ನು ವೈಫಲ್ಯಗೊಳಿಸಿದೆ, ವಿಫಲ ಮಾಡಿದೆ. ನೋಡಿ, ಇವತ್ತು ಸೋಫಿಯಾ ಖುರೇಶಿ ಮತ್ತು ವೇಮುಕಾ ಸಿಂಗ್ ಹಾಗೆಯೇ ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾದಂತಹ ಸೇನಾ ಅಧಿಕಾರಿಗಳು ಮಾತಾಡಿದಾಗ ಆತಂಕಕಾರಿ ವಿಚಾರವನ್ನು ನೀವು ಗಮನಿಸಬೇಕು. ನೋಡಿ, ಪಾಕ್ನಿಂದ 300ರಿಂದ 400 ಟರ್ಕಿ ಡ್ರೋನ್ಗಳನ್ನು ಬಳಕೆ ಮಾಡಲಾಗಿದೆ. ಇಷ್ಟರಲ್ಲೇ ಅರ್ಥ ಮಾಡ್ಕೋಬೇಕು ಪಾಕ್ ಹಿಂದೆ ಯಾರೆಲ್ಲ ಬೆಂಬಲಕ್ಕೆ ನಿಂತುಕೊಂಡಿದ್ದಾರೆ ಅಂತ. ಇನ್ನು ಪಾಕಿಸ್ತಾನ ಡ್ರೋನ್ಗಳನ್ನು ಹೊಡೆದುರುಳಿಸಿದ್ದೇವೆ, ಇದು ವ್ಯಾಲಿಡ್ ಇನ್ಫಾರ್ಮೇಷನ್. ಭಾರತೀಯ ಸೇನೆ ಪಾಕಿಸ್ತಾನದ ದಾಳಿಗೆ ಯಾವ ರೀತಿ ಸರ್ವಸನ್ನದ್ಧವಾಗಿದೆ, ಯಾವ ರೀತಿ ಪ್ರತಿದಾಳಿ ಮಾಡಿದೆ ಅನ್ನುವಂತಹ ವಿಚಾರವನ್ನು ಅವರು ಪ್ರಸ್ತಾಪ ಮಾಡಿದ್ರು. ನಾಗರಿಕ ವಿಮಾನವನ್ನು ದಾಳಿಗೆ ಬಳಸಿದೆ ಪಾಕಿಸ್ತಾನ. ನೋಡಿ, ನಾಗರಿಕರಿಗಾಗಿ ಇಟ್ಟಿದ್ದಂತಹ ವಿಮಾನವನ್ನು ಇಲ್ಲಿ ಬಳಕೆ ಮಾಡಿರೋದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಸೊ ಅಲ್ಲಿರುವಂತಹ ಕ್ಷಿಪಣಿಗಳು ಮತ್ತು ಇರುವಂತಹ ಶಸ್ತ್ರಾಸ್ತ್ರ, ಸೇನಾ ಸೌಲಭ್ಯ ಯಾವ ಮಟ್ಟದಲ್ಲಿದೆ ಅನ್ನೋದನ್ನು ಅರ್ಥ ಮಾಡ್ಕೋಬೋದು. ನೀವೇನು ದೃಶ್ಯ ನೋಡ್ತಾ ಇದ್ದೀರಿ, ಇದು ಜಮ್ಮು ಕಾಶ್ಮೀರದ ಮೇಲೆ ಆದಂತಹ ದಾಳಿಯ ಒಂದು ದೃಶ್ಯಾವಳಿ. ಯಾಕಂದರೆ ನಾಗರಿಕರನ್ನು ಗುರಿಯಾಗಿಸ್ಕೊಂಡಿರೋದ್ರಿಂದಾಗೆ ಎಲ್ಲೆಲ್ಲಿ ಯಾವ ರೀತಿಯ ದಾಳಿಯಾಗಿದೆ. ಪುಂಚ್ ದಾಳಿಗೆ ಮೊದಲ ಬಾರಿಗೆ ಅಟ್ಯಾಕ್ ಮಾಡಿದ್ದೆ ಅವರು ಪುಂಚ್ ಪ್ರದೇಶವನ್ನು. ಅಲ್ಲಿ ಮನೆಗಳನ್ನು, ನಾಗರಿಕರನ್ನು ಗುರಿಯಾಗಿಸಿಕೊಂಡ ಪರಿಣಾಮ
ಮನೆಗಳೆಲ್ಲ ನೋಡಿ ತೂತು ಬಿದ್ದು ಹೋಗಿದ್ದಾವೆ. ಇಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಎಷ್ಟೋ ಮನೆಯ ನೀರಿನ ಟ್ಯಾಂಕ್ಗಳಿರ್ಬೋದು. ಸದ್ಯ ಅಲ್ಲಿ ಬಹಳಷ್ಟು ಮಂದಿ ಬಚಾವಾಗಿದ್ದಾರೆ. ಆದರೆ ಒಂದು ನೋವಿನ ಸಂಗತಿ ಅಂದರೆ 2 ಸ್ಟೂಡೆಂಟ್ಸ್ ಸಾವಿಗೀಡಾಗಿದ್ದಾರೆ ಅನ್ನೋದನ್ನು ಈಗಷ್ಟೇ ಸುದ್ದಿಗೋಷ್ಠಿಯಲ್ಲಿ ಅಧಿಕಾರಿಗಳು ಸ್ಪಷ್ಟಪಡಿಸಿದರು. ನಾಗರಿಕ ವಿಮಾನವನ್ನು ಇಲ್ಲಿ ಯುದ್ಧಕ್ಕೆ ಬಳಕೆ ಮಾಡಿದ್ದಾರೆ ಅಂದರೆ ಅವರ ಸೇನಾ ಸಾಮರ್ಥ್ಯ ನೋಡಿ ಎಷ್ಟರ ಮಟ್ಟಿಗಿದೆ. ಇದರ ಜೊತೆಗೆ 4 ಭಾರತದ ವಾಯು ನೆಲೆಗಳ ಮೇಲೆ ದಾಳಿಗೆ ನಿರಂತರವಾದಂಥ ಯತ್ನವನ್ನು ಪಾಕಿಸ್ತಾನ ಮಾಡುತ್ತೆ. ಜಟ್ಟಿ ಕೆಳಗೆ ಬಿದ್ದರೂ ಮೀಸೆ ಮಣ್ಣಾಗಿಲ್ಲ ಅಂತಾರಲ್ಲ, ಅದು ಇದಕ್ಕೇನೆ. ನಾಗರಿಕ ವಿಮಾನವನ್ನು ಬಳಕೆ ಮಾಡೋದಲ್ಲದೆ ಭಾರತದ ವಾಯು ನೆಲೆಗಳನ್ನು ಟಾರ್ಗೆಟ್ ಇಟ್ಕೊಳ್ಳುತ್ತಂತೆ ಈ ಪಾಕಿಸ್ತಾನ ಮಾಡಿದೆ. ಆದರೆ ಅದು ಸಫಲವಾಗಿಲ್ಲ. ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ತ್ರಿ ಅವರು ಎಲ್ಲ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಧಾರ್ಮಿಕ ಸ್ಥಳಗಳನ್ನು ಗುರಿಯಾಗಿಸಿಕೊಂಡು ಮಾಡಿದೆ ದಾಳಿ ನೋಡಿ. ಇದಕ್ಕೆ ಹೇಳೋದು ಪಾಕಿಸ್ತಾನ ಯಾವ ವಿಚಾರವನ್ನು ಪ್ರಸ್ತಾಪ ಮಾಡಿಕೊಂಡು ಈ ದಾಳಿಯನ್ನು ಮಾಡಿದೆ ಅಂತ. ಈ ದೃಶ್ಯವನ್ನು ನೋಡಿದ್ರೆ ಎಂಥವ್ರಿಗೂ ಆತಂಕ ಆಗುತ್ತೆ ನೋಡಿ. ಅಲ್ಲಿ ಆ ಅಂಗಡಿಗಳ ಮುಂಗಟ್ಟಿನ ಭಾಗದಲ್ಲಿರುವಂತಹ ಬಾಗಿಲುಗಳು ತೂತು ಬಿದ್ದು ಹೋಗಿದ್ದಾವೆ. ಈ ಮಟ್ಟಿಗೆ ನಿರಂತರವಾಗಿ ದಾಳಿಯಾಗಿದೆ. ಮನೆಯ ಗೋಡೆಗಳೆಲ್ಲ ತೂತು ಬಿದ್ದು ಹೋಗಿದೆ. ಈ ಮಟ್ಟಿಗೆ ನಿರಂತರವಾಗಿ ದಾಳಿ ಮಾಡಿದೆ. ಆದರೆ ಭಾರತೀಯ ಸೇನೆ ಅದೆಲ್ಲವನ್ನು ಆ ಎಲ್ಲ ದಾಳಿಗೆ ಸರಿಯಾದಂಥ ಪ್ರತಿರೋಧವನ್ನು ವ್ಯಕ್ತಪಡಿಸಿರೋದು ಬಹಳ ಮುಖ್ಯ ವಿಚಾರ. ಭಾರತದ ದಾಳಿಗೆ ಸದ್ಯ ತತ್ತರಿಸಿ ಬಿಲಾ ಸೇರಿದೆ ಆ ಪಾಕಿಸ್ತಾನ. ಇರಲಾರ್ದೆ ಒಂಥರ ಇರುವೆ ಬಿಟ್ಕೊತಾರೋ ಅಂತಾರಲ್ಲ, ಅದು ಇದಕ್ಕೆ ಹೇಳೋದು. ಯಾಕಂದರೆ ಎಲ್ಲವೂ ಸುಭಿಕ್ಷವಾಗಿತ್ತು ನೋಡಿ. ನೆರೆಹೊರೆಯ ರಾಷ್ಟ್ರಗಳೊಂದಿಗೆ ಒಂದು ಸೌಹಾರ್ದ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ರೈಲು ಬಿಟ್ಟಿದ್ದು, ಬಸ್ಸು ಬಿಟ್ಟಿದ್ದು, ಸೌಹಾರ್ದ ಇರಲಿ ಅಂದಾಗ ಕೊರೋನಾ ಸಂದರ್ಭದಲ್ಲಿ ಕೈ ಚಾಚಿ ಸಹಾಯ ಹಸ್ತವನ್ನು ಕೊಟ್ಟಿದ್ದು. ಆದರೆ ಆ ವಿಶ್ವಾಸ ಇಟ್ಕೋಬೇಕಲ್ವ ನೆರೆಹೊರೆಯ ರಾಷ್ಟ್ರಗಳು. ಆದರೆ ಅದು ಯಾವುದನ್ನು ಕೂಡ ಪಾಕಿಸ್ತಾನ ಇಟ್ಕೊಳ್ಳಿಲ್ಲ. ಭಾರತದ ಕೆಲವೊಂದು ವೀಕ್ ಪಾಯಿಂಟ್ಗಳನ್ನು ಇಟ್ಟುಕೊಂಡು ಪಹಲ್ಗಾಮ್ ಅನ್ನುವಂತಹ ಸುಂದರ ತಾಣಕ್ಕೆ ಬಂದು ಅಲ್ಲಿದ್ದಂಥ ಪುರುಷರ ತಲೆಗೆ ಗುಂಡಿಟ್ಟರು. ಆದರೆ ಭಾರತದ ಹೆಣ್ಣು ಮಕ್ಕಳ ಸಿಂಧೂರವನ್ನು ಅಳಿಸಿದ್ದಕ್ಕೆ ಪ್ರತೀಕಾರ ತೀರಿಸದಷ್ಟು ಸಮಸ್ಯೆ ಏನಿಲ್ಲ. ಇಲ್ಲಿ ಸರಿಯಾದಂಥ ಉತ್ತರವನ್ನು ಕೊಡಬೇಕು ಅಂತ ಹೇಳಿ ಕೊಡುವ ಪ್ರಯತ್ನವನ್ನು ಇವತ್ತು ಭಾರತದ ಸೇನಾ ಹೆಣ್ಣು ಮಕ್ಕಳು ಮಾಡ್ತಾ ಇದ್ದಾರೆ. ಭಾರತದ ನಿಖರ ನಿರ್ದಿಷ್ಟ ದಾಳಿಗೆ ಒಂದು ರೀತಿ ಭಯ ಬಿದ್ದಂಗೆ ಕಾಣ್ತಾ ಇದೆ ಪಾಕಿಸ್ತಾನ. ಆರ್ಥಿಕವಾಗಿ ನೆರವು ಅನ್ನೋದು ಇಲ್ಲವೇ ಇಲ್ಲ. ಇದ್ರ ಜೊತೆಗೆ ಅಲ್ಲಿ ಇಲ್ಲಿ ಭಿಕ್ಷೆ ಬಿಡ್ತಿದೆ ಅನ್ನುವಂಥ ಒಂದಷ್ಟು ಸುದ್ದಿ ಕೂಡ ಹೊರಗೆ ಬರ್ತಾ ಇದೆ. ಸೇನಾ ಸಾಮರ್ಥ್ಯಕ್ಕೆ ಬರೋದಾದರೆ ಹಾರ್ಡ್ಲಿ 3 to 4 days ದೇ ಕ್ಯಾನ್ ಮೇಂಟೈನ್ ಅಂತ ಹೇಳಿ. ಜೊತೆಗೆ ಆರ್ಥಿಕ ಪರಿಸ್ಥಿತಿ ಅಂತ ನೋಡೋದಾದರೆ ಮೊನ್ನೆಯೇ ಅಲ್ಲಿರುವಂತಹ ಮುಖ್ಯಸ್ಥರು ಅಗತ್ಯ ವಸ್ತುಗಳನ್ನು ಬೇಗ ಪೂರೈಸ್ಕೊಂಬಿಡಿ, ಯಾವುದೇ ರೀತಿಯ ವ್ಯತ್ಯಾಸ ಆದರೆ ಕಷ್ಟ ಅನ್ನುವಂಥ ಸಂದೇಶವನ್ನು ಅಲ್ಲ ಸ್ಥಳೀಯರಿಗೆ ಕೊಡ್ತಾ ಇದ್ರಂತೆ ನೋಡಿ. ಅಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಚೀನಾ ಇರ್ಬೋದು, ಟರ್ಕಿ ಶಸ್ತ್ರಾಸ್ತ್ರ ಮತ್ತು ಕ್ಷಿಪಣಿ ನಂಬಿ ಪಾಕಿಸ್ತಾನ ಹೆಂಗೆ ಕೆಟ್ಟಿದೆ ಅಂತ ಹೇಳಿ ನೋಡಿ. ಅಲ್ಲಿಂದ ದಾಳಿ ಆಗ್ತಿದೆ ಅಂದಾಗ ಪಾಕಿಸ್ತಾನದಿಂದ ಇತ್ತ ಕಡೆ ಭಾರತದ ಕಡೆ ದಾಳಿ ಆಗ್ತಿದೆ ಅಂದಾಗ S-400 ನಮ್ಮ ಸುದರ್ಶನ, ಭಾರತದ ಸುದರ್ಶನ ಅವೆಲ್ಲವನ್ನು ಹಿಮ್ಮೆಟ್ಟಿಸಿ ಬಿಟ್ಟಿದೆ. ಎಲ್ಲ ಬಿದ್ದೋಗ್ಬಿಟ್ವು. ಯಾವುದು? ಚೀನಾ ಮೇಡ್. ಯಾಕೆ? ಟರ್ಕಿ ಮೇಡ್. ಟರ್ಕಿಯಿಂದ ತಂದಂಥ ಶಸ್ತ್ರಾಸ್ತ್ರಗಳು, ಚೀನಾದ ಶಸ್ತ್ರಾಸ್ತ್ರಗಳು ನೆಲಕ್ಕೆ ಅಪ್ಪಳಿಸಿಬಿಟ್ವು, ವರ್ಕ್ ಆಗಲಿಲ್ಲ. ಹಾಗಾಗಿ ನಂಬಿಕೆಟ್ಟಿದೆ ಪಾಕಿಸ್ತಾನ. ಮತ್ತು ಈಗ ಇಂಟರ್ಫಿಯರ್ ಆಗ್ತಾ ಇದೆ ನೋಡಿ ಚೀನಾ. ಈಗ 2 ಚೀನಾದ ಏನು ಎಕ್ವಿಪ್ಮೆಂಟ್ ಕೆಳಗೆ ಬಿತ್ತು, ವಿಚ್ ಇಸ್ ನಾಟ್ ವರ್ಕಿಂಗ್, ಯಾವ್ದು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅನ್ನುವಂಥ ಸಂದೇಶ ಬಂತು. ಮಧ್ಯಸ್ಥಿಕೆ ವಹಿಸ್ತಾ ಇದೆ ಚೀನಾ. ಈ ದಾಳಿಯನ್ನು ಇಲ್ಲಿಗೆ ನಿಲ್ಲಿಸ್ಬಿಡಿ, ಶಾಂತಿ ಸೌಹಾರ್ದವನ್ನು ಕಾಪಾಡಿಕೊಳ್ಳಿ ಅಂತ. ಯಾಕೆ? ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚೀನಾ ತನ್ನ ಕ್ರೆಡಿಬಿಲಿಟಿ, ವಿಶ್ವಾಸಾರ್ಹತೆಯನ್ನು ಶಸ್ತ್ರಾಸ್ತ್ರಗಳ ವಿಷಯದಲ್ಲಿ ಕಳ್ಕೊಂಡ್ಬಿಡತ್ತೆ, ಆತಂಕ ಇದೆ. ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಅದೇನೇ ಇದ್ದರೂ ಕೂಡ ಪಹಲ್ಗಾಮ್ ಅನ್ನುವಂತಹ ಉಗ್ರ ದಾಳಿಗೆ ಇವತ್ತು ಪ್ರತೀಕಾರದ ಹೆಜ್ಜೆಯನ್ನು ಭಾರತ ಇಟ್ಟಿದೆ. ನಿನ್ನೆ ಊಹೆ ಕೂಡ ಮಾಡಿರಲಿಲ್ಲ. ಪಾಕಿಸ್ತಾನ ದಾಳಿಯನ್ನು ನಿರಂತರವಾಗಿ ಮಾಡ್ತು. ಅದಕ್ಕೆ ಪ್ರತಿರೋಧವನ್ನು ಭಾರತ ಕೂಡ ಕೊಟ್ಟಿದೆ. ಭಾರತ ಯಾವತ್ತೂ ಕೂಡ ಕಾಲು ಕೆರ್ಕೊಂಡು ಜಗಳಕ್ಕೆ ಹೋಗಿದ್ದು ಇತಿಹಾಸನೇ ಇಲ್ಲ. ಆದರೆ ಪಾಕಿಸ್ತಾನ ಅಂತಹದ್ದೇ ದೊಡ್ಡ ಇತಿಹಾಸವನ್ನು ಹೊಂದಿರೋದ್ರಿಂದಾಗಿ ಇವತ್ತು ರಾತ್ರಿ ಆಗ್ತಾ ಇದ್ದಂಗೆ ಅದೇನಾಗುತ್ತೋ ನಿಜಕ್ಕೂ ಕೂಡ ಗೊತ್ತಿಲ್ಲ. ಬಟ್ ಎನಿ ಮೂಮೆಂಟ್, ಎನಿ ಸಿಚುವೇಶನ್ ಭಾರತೀಯ ಸೇನೆ ಸಿದ್ಧವಾಗಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ಹಿರಿಯ ಪತ್ರಕರ್ತರಾಗಿರುವಂತಹ ಜನಾರ್ದನ್ ಹೆಬ್ಬಾರ್ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಜನಾರ್ದನ್. ನಿನ್ನೆ ಒಂದು ಸಾಯಂಕಾಲ ಸುಮಾರಿಗೆ ಒಂದು ಪಹಲ್ಗಾಮ್ ಉಗ್ರರ ದಾಳಿ ಆಯಿತು. ಅದಕ್ಕೆ ಪಾಕಿಸ್ತಾನ ಒಂದು ಪ್ರತಿರೋಧವನ್ನು ಒಡ್ಡುತ್ತಾ ಇಲ್ವಾ ಅನ್ನೋದ್ರ ನಡುವೆ ಊಹೇನೂ ಮಾಡಿರಲಿಲ್ಲ ಅಂಥದ್ದೊಂದು ದಾಳಿ ಆಯಿತು. ಅದಕ್ಕೆ ಸರಿಯಾದಂಥ ಉತ್ತರವನ್ನು ಭಾರತ ಕೂಡ ಕೊಟ್ಟಿದೆ. ಬಟ್ ಈ ಕ್ಷಣ 6 ಗಂಟೆ ಆಯಿತು. ಇನ್ನೊಂದು 1 ಗಂಟೆಯಲ್ಲಿ ಸೂರ್ಯ ಕಂಪ್ಲೀಟಾಗಿ ಮರೆಮಾಚ್ತಾನೆ, ಚಂದ್ರನ ಆಗಮನ. ಏನಾಗುತ್ತೆ ಅಂತ ಊಹೆ ಮಾಡೋಕ್ಕಾಗ್ತಿಲ್ಲ. ಸ್ಟಿಲ್ ಏನಾಗ್ಬೋದು ಅಂತ ಬಹುಶಃ ಇದಕ್ಕಿಂತ ಹೆಚ್ಚಿನ ಆತಂಕ ಪಾಕಿಸ್ತಾನದಲ್ಲಿರುತ್ತೆ. ಹೌದಾ? ಓಕೆ. ಯಾಕೆಂತಂದರೆ ಪಾಕಿಸ್ತಾನ ಈಗಾಗಲೇ ಟ್ರೈ ಮಾಡಿದೆ 2 ದಿವಸದಿಂದ.
ಅದು ಯಾವುದು ಕೂಡ ಸಫಲ ಆಗಿಲ್ಲ ಅನ್ನೋಂಥದ್ದು ವಿಚಾರ ಅವ್ರಿಗೆ ಗೊತ್ತಿರುತ್ತೆ. ಟರ್ಕಿ ಡ್ರೋನನ್ನು ಬಳಸ್ಕೊಂಡು, ನಾಗರಿಕ ವಿಮಾನವನ್ನ ಬಳಸ್ಕೊಂಡು, ಅಂದ್ರೆ ಕುತಂತ್ರ ಬುದ್ಧಿಯಲ್ಲಿ ಯುದ್ಧ ವಿಮಾನವನ್ನೇ ಬಳಸ್ಕೊಂಡು ಬಂದ್ಬಿಟ್ರೆ ನೇರವಾಗಿ ಹೊಡೆದಾಕ್ತಾರೆ ಅಂತ ಗೊತ್ತು, ಭಾರತೀಯ ಸೇನೆ ಹೊಡೆದಾಕ್ಬಿಡುತ್ತೆ ಅಂತೇಳಿ. ಅದಕ್ಕೋಸ್ಕರ ನಾಗರಿಕ ಸೇನೆ ವಿಮಾನವನ್ನ ತಗೊಂಡ್ಬಂದು ಇಲ್ಲಿ ಹೊಡೆಯುವಂಥ ಪ್ರಯತ್ನವನ್ನ ಮಾಡ್ತಾ ಇದ್ರು. ಆದರೆ ಭಾರತದ ಸೈನಿಕರು ಎಷ್ಟು ಜವಾಬ್ದಾರಿಯನ್ನ ಮೆರೆದಿದ್ದಾರೆ ಅಂದ್ರೆ, ಇವತ್ತು ಪ್ರೆಸ್ ಮೀಟ್ ಸುದ್ದಿಗೋಷ್ಠಿ ನಡೆಸಿದಾಗ ಅವ್ರು ಹೇಳ್ತಾ ಇದ್ರು, ನಾಗರಿಕ ವಿಮಾನವನ್ನು ನಾವು ಹೊಡೆಯೋದು ಸರಿಯಲ್ಲ ಅನ್ನೋ ಕಾರಣಕ್ಕಾಗಿ ಬಿಟ್ಟಿದ್ದೀವಿ ಅದನ್ನು ಅಂತೇಳಿ, ಹೊಡಿದೇನೆ ಬಿಟ್ಟಿದ್ದೀವಿ, ಅದು ಜವಾಬ್ದಾರಿ ನಮ್ಮದು ಅಂತ. ಇನ್ ಕೇಸ್ ಅದರಲ್ಲಿ ನಾಗರಿಕರಿದ್ದರೆ, ಹೌದೌದು, ಪಾಕಿಸ್ತಾನದವರು ಅದನ್ನು ಕ್ಲೇಮ್ ಮಾಡ್ತಿದ್ರು, ಭಾರತದವರು ನಾಗರಿಕ ವಿಮಾನದ ಮೇಲೆ ದಾಳಿ ಮಾಡಿದ್ದಾರೆ, ಅಮಾಯಕರನ್ನು ಸಾಯಿಸಿದ್ದಾರೆ, ಇವ್ರ ಉದ್ದೇಶನೇ ಬೇರೆ ಅಂತೇಳಿ ವಿಶ್ವಕ್ಕೆ ಹೇಳುವಂಥ ಪ್ರಯತ್ನವನ್ನು ಮಾಡ್ತಿತ್ತು. ಆದರೆ ಭಾರತದ ಸೈನಿಕರು ಪ್ರತಿ ಕ್ಷಣದಲ್ಲೂ, ನಮ್ಮ ಸುದ್ದಿಗೋಷ್ಠಿ ನಡೆಸುವಂಥ ಸಂದರ್ಭದಲ್ಲಿ ಸೇನಾ ಮುಖ್ಯಸ್ಥರೆಲ್ಲ ಹೇಳ್ತಾ ಇದ್ರು, ಪ್ರತಿ ಕ್ಷಣ ದಾಳಿ ಮಾಡುವಾಗಲೂ ನಾವು ಸಂಯಮವನ್ನು ಕಾಪಾಡ್ಕೊಂಡಿದ್ದೀವಿ, ಕೊನೆ ಕ್ಷಣದವರೆಗೂ ಕಾದು ಬೇಡ 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 ಅಂತೇಳಿ ಸುಮ್ಮನಿದ್ದು ನಂತರ ಹೊಡೆದಿದ್ದೀವಿ, ಅವ್ರು ಇನ್ನೂ ಸುಮ್ಮನಾಗದಿದ್ದ ಸಂದರ್ಭದಲ್ಲಿ ಹೊಡೆದಿದ್ದೀವಿ. ಆದರೆ ನಮ್ಮ ಗುರಿ ಈ ಕ್ಷಣಕ್ಕೂ ಪಾಕಿಸ್ತಾನದ ಸಾಮಾನ್ಯ ನಾಗರಿಕರೋ ಯಾವುದೋ ಪಬ್ಲಿಕ್ ಪ್ಲೇಸೋ ಅಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಉಗ್ರರ ನೆಲೆ ಫೈಂಡ್ ಔಟ್ ಮಾಡಿದ್ದೀವಿ, ಅವ್ರು ಇರೋ ಜಾಗ ತಿಳ್ಕೊಂಡಿದ್ದೀವಿ, ಸ್ಪಷ್ಟ ಮಾಹಿತಿ ಇಟ್ಕೊಂಡು ಸ್ಪಷ್ಟ ಜಾಗಕ್ಕೆ ನೇರವಾಗಿ ನಮ್ಮ ದಾಳಿ ಆಗ್ತಾ ಇದೆ. ಇಲ್ಲಿ ಪಾಕಿಸ್ತಾನ ಯಾಕೆ ದಾಳಿ ಮಾಡ್ತಾ ಇದೆ? ಪಾಕಿಸ್ತಾನದ ಉದ್ದೇಶ ಇಲ್ಲಿ ಉಗ್ರರ ನೆಲೆ ಇದೆಯಾ? ಇವ್ರು ದಾಳಿ ಮಾಡ್ತಾ ಇರೋದೆಲ್ಲವೂ ಕೂಡ ನಾಗರಿಕ ನೆಲೆಗಳ ಮೇಲೆ ಮತ್ತೆ ನಾಗರಿಕರ ಮನೆಗಳ ಮೇಲೆ. ಇದು ಎಷ್ಟರ ಮಟ್ಟಿಗೆ ಪಾಕಿಸ್ತಾನ ಇಲ್ಲಿ ವಿಶ್ವದ ಮುಂದೆ ಬೆತ್ತಲಾಗ್ತಾ ಇದೆ ಅಂದ್ರೆ, ಅವ್ರು ಮಾಡಿರುವಂಥ ಪ್ರತಿ ದಾಳಿ ಎಲ್ಲವೂ ಕೂಡ ಸಾಕ್ಷಿ ಸಮೇತವಾಗಿ ಪ್ರಾರ್ಥನಾ ಮಂದಿರ, ಗುರುದ್ವಾರದ ಮೇಲೆ ದಾಳಿ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಅದೆಲ್ಲವನ್ನು ಕೂಡ ತಡೆದಿದ್ದಾರೆ, ಪ್ರಶ್ನೆ ಬೇರೆ. ಆದ್ರೆ ಉದ್ದೇಶ ಏನೋದು ಇಲ್ಲಿ ಸ್ಪಷ್ಟ ಆಗತ್ತೆ. ಅವ್ರು ದಾಳಿ ಮಾಡುವಾಗ 100ಕ್ಕೆ 99 ನಾವು ತಡೆದಿರ್ಬೋದು. ಯಾವುದೋ ಒಂದು ಮಿಸ್ ಆಗಿ ಬಂದು ಇಲ್ಲಿ ಬಿದ್ದಾಗ ಒಂದಿಷ್ಟು ಹಾನಿಗಳಾಗ್ತವೆ, ಅಮಾಯಕರ ಜೀವ ಹೋಗುತ್ತೆ. ಇದು ಪಾಕಿಸ್ತಾನದ ವಿನಾಶಕ್ಕೆ ಕಾರಣ ಆಗ್ತಾ ಹೋಗುತ್ತೆ. ಅವ್ರಲ್ಲಿ ಎಷ್ಟು ದಿನ ಇದನ್ನ ತಡ್ಕೊಳ್ಳಿಕ್ಕೆ ಸಾಧ್ಯ ಇದೆ? ಇದು ನಮ್ಮ ದೇಶ ಇನ್ನೂ ಯುದ್ಧಕ್ಕೆ ಮುಂದಾಗಿಲ್ಲ, ಯುದ್ಧವನ್ನೇ ಮಾಡ್ತಾ ಇಲ್ಲ. ಈಗಲೇ ಅವ್ರು ಪತ್ರಗುಟ್ಟು ಹೋಗಿದ್ದಾರೆ, ಟರ್ಕಿ ಡ್ರೋನನ್ನು ಬಳಸ್ತಾ ಇದ್ದಾರೆ. ಯಾವುದೊಂದು ವಿಡಿಯೋ ಹರಿದಾಡ್ತಾ ಇತ್ತು, ನಿಜನೋ ಸುಳ್ಳ ಗೊತ್ತಿಲ್ಲ, ಈ ಮದುವೆ ಮನೆಯಲ್ಲಿ ಬಳಸುವಂಥ ವಿಡಿಯೋ ಮಾಡ್ತಾರಲ್ಲ ಡ್ರೋನು, ಅದನ್ನು ಅವರು ಬಳಸ್ಕೊಂಡು ಕೆಲವೊಂದಿಷ್ಟನ್ನ ಪ್ರಯತ್ನ ಮಾಡ್ತಾ ಇದ್ರು ಅಂತೇಳಿ. ಅಂದರೆ ಅಷ್ಟರ ಮಟ್ಟಿಗೆ ಅವರು ಹಳ್ಳ ಹಿಡಿದು ಹೋಗಿದ್ದಾರೆ. ಚೀನಾದ ಯುದ್ಧ ಸಾಮಗ್ರಿಗಳನ್ನು ಬಳಸ್ತಾ ಇದ್ದಾರೆ. ಮೊದಲೇ ಚೀನಾ ಮೇಡು, ಎಲ್ಲರೂ ಇಡೀ ಪ್ರಪಂಚಕ್ಕೆ ಗೊತ್ತಿದೆ, ಅದು ಚೀನಾ ಮಾಲ್ ಅಂತ ಹೇಳ್ತಾರೆ. ಅಂದರೆ ಅಷ್ಟರ ಮಟ್ಟಿಗೆ ಅದು ಉಡಾವಣೆ ಆಗೋದು ಗೊತ್ತಿರುತ್ತೆ, ಎಲ್ಲಿ ಬೀಳುತ್ತೆ ಅನ್ನೋದು ಗೊತ್ತಿರಲ್ಲ. ಅವ್ರ ದೇಶದಲ್ಲೇ ಬೀಳ್ತಾ ಇದೆಯೋ ಆ ಮಟ್ಟಕ್ಕೆ ಅಲ್ಲಿ ಪರಿಸ್ಥಿತಿ ಇದೆ. ಕೆಲವೊಂದು ಸುದ್ದಿ ಹರಿದಾಡ್ತಾ ಇತ್ತು, ಪಾಕಿಸ್ತಾನ ಭಾರತದ ಮೇಲೆ ದಾಳಿ ಮಾಡ್ಲಿಕ್ಕೆ ಹೊರಟಾಗ ಆ ಚೀನಾ ಮೇಡ್ ಐಟಮು ಅವ್ರ ದೇಶದ ವಿಮಾನಗಳನ್ನೇ ಹೊಡೆದಾಗ್ತಾ ಇತ್ತು ಅಂತೇಳಿ. ಅಂದರೆ ಅಷ್ಟರ ಮಟ್ಟಿಗೆ ಅದು ಕಳಪೆ. ಅಂಥ ವಸ್ತುಗಳನ್ನು ಇಟ್ಕೊಂಡು, ಯುದ್ಧ ಸಾಮಗ್ರಿಗಳನ್ನ ಇಟ್ಕೊಂಡು ಇವರು ಭಾರತದ ಮೇಲೆ ವಿನಾಕಾರಣವಾಗಿ ದಾಳಿ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಈಗ 7 ಗಂಟೆ ಆದಮೇಲೆ ಬ್ಲ್ಯಾಕ್ಔಟ್ ಸ್ಟಾರ್ಟ್ ಆಗುತ್ತೆ. ನಮ್ಮ ಗಡಿ ರಾಜ್ಯಗಳೆಲ್ಲವೂ ಕೂಡ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಬೆಳಗ್ಗೆ ನಂಗೆ ಆಶ್ಚರ್ಯ ಆಯಿತು, ಚಂಡೀಗಢಲ್ಲಿ ಸೈರನ್ ಆಯಿತು ಅಂದಾಗ ಅನದರ್ 15 ಮಿನಿಟ್ಸ್, ಅಯ್ಯೋ ಇಟ್ಸ್ ಅ ಮಾರ್ನಿಂಗ್ ಟೈಮ್, ಹಗಲಿನ ಸಮಯ, ಸೈರನ್ ಬೇರೆ ಆಗ್ತಾ ಇದೆ ಅಂದ್ರೆ ಬೆಳಗ್ಗೆ ಕೂಡ ಪಾಕಿಸ್ತಾನ ಏನಾದರೂ ಕ್ಷಿಪಣಿಯೋ ಡ್ರೋನೋ ಮಾಡಬಾರ್ದು ಅಂತಿಲ್ಲ, ಹಗಲಿಗೆ ಮಾಡಬಾರ್ದು ಅಂತಿಲ್ಲ, ಯುದ್ಧ ಯಾವ ಸಂದರ್ಭದಲ್ಲೂ ಮಾಡ್ಬೋದು. ಆದರೆ ಸಾಮಾನ್ಯವಾಗಿ ಟಾರ್ಗೆಟ್ ಮಾಡೋದು ಇದೆಲ್ಲವೂ ಕೂಡ ರಾತ್ರಿ ಸಮಯದಲ್ಲಿ ಇಟ್ಕೊಳ್ತಾರೆ. ಕಾರಣ ಏನಂತಂದ್ರೆ ಎದುರಾಳಿಗೆ ಕಣ್ತಪ್ಪಿಸಿ ಹೊಡಿಬೇಕು ಅನ್ನೋಂಥ ಒಂದು ಉದ್ದೇಶಕ್ಕಾಗಿ ಆ ಥರದ ಪ್ಲಾನನ್ನು ಮಾಡ್ಕೊಳ್ತಾರೆ. ಆದರೆ ಟೆಕ್ನಾಲಜಿ ಮುಂದುವರೆದಿದೆ. ಈಗ ಅರ್ಜುನನ ಹಾಗೆ ಶಬ್ದವೇದಿ ತಂತ್ರಗಳು ತಂತ್ರಜ್ಞಾನದಲ್ಲೇ ಇದೆ. ಆ ಕಾರಣಕ್ಕಾಗಿ ಪಾಕಿಸ್ತಾನವನ್ನು ಹಿಮ್ಮೆಟ್ಟಿಸೋದಕ್ಕೆ ಭಾರತ ಅಷ್ಟರ ಮಟ್ಟಿಗೆ ಸಿದ್ಧತೆಯನ್ನು ಮಾಡ್ಕೊಂಡಿದೆ. S-400 ಏನಿದೆಯಲ್ಲ, ಅದು ಸುಮ್ಮನೆ ತರಿಸ್ಕೊಂಡಿದ್ದಲ್ಲ, ಅಷ್ಟು ಪರೀಕ್ಷೆ ಮಾಡಿ ಎಲ್ಲವೂ ಮಾಡಿನೇ ತರಿಸ್ಕೊಂಡಿರೋದು. ಅವ್ರನ್ನ ಹಿಮ್ಮೆಟ್ಟಿಸೋದಕ್ಕೋಸ್ಕರನೇ S-400 ಬಳಸ್ಕೊಂಡು ಪಾಕಿಸ್ತಾನದ ಎಲ್ಲ ಅಪ್ರೋಚ್ ದಾಳಿಗಳನ್ನ ತಡೆ ಹಿಡುವಂಥ ಪ್ರಯತ್ನ ಆಗಿದೆ. ಟರ್ಕಿ ಡ್ರೋನ್ ಬಳಸ್ತಾ ಇದ್ದಾರೆ, ಚೀನಾ ಅದನ್ನು ಬಳಸ್ಕೊಳ್ತಾ ಇದ್ದಾರೆ. ಎಲ್ಲವನ್ನೂ ತಡೆ ಹಿಡಿದನಂತಾಗಿಯೂ ಅವರು ಇನ್ನೂ ನಾಗರಿಕರ ಮೇಲೆ, ಅಮಾಯಕರ ಮೇಲೆ ದಾಳಿ ಮಾಡುವಂಥ ಪ್ರಯತ್ನವನ್ನು ಮುಂದುವರಿಸಿದಾಗ ಭಾರತ ಅದಕ್ಕೆ ಉತ್ತರ ಕೊಡಲೇಬೇಕಾಗತ್ತೆ. ಈಗ ಸದ್ಯಕ್ಕೆ ನಾವೇನು ಮಾಡ್ತಾ ಇದ್ದೀವಿ ಅಂತಂದ್ರೆ, ನಮ್ಮ ಸೈನಿಕರು ಏನು ಮಾಡ್ತಿದ್ದಾರೆ ಅಂದರೆ, ಅವರ ದಾಳಿಯನ್ನ ನಿಲ್ಲಿಸುವಂತ, ತಡೆದು ನಮ್ಮ ದೇಶಕ್ಕೆ ಹಾನಿ ಆಗದೆ ಇರುವಷ್ಟೇ ನೋಡ್ಕೊಳ್ತಾ ಇದ್ದಾರೆ, ಪ್ರತಿರೋಧ ಅಷ್ಟೇ. ಪ್ರತಿ ದಾಳಿ ಶುರು ಆಯಿತು ಅಂತಂದ್ರೆ ಪಾಕಿಸ್ತಾನದ ಪರಿಸ್ಥಿತಿ ಏನಾಗಬಹುದು ಅನ್ನೋದನ್ನ ಅವ್ರು ಯೋಚನೆ ಮಾಡಬೇಕು. ಈಗಲೇ ಅವ್ರ ದೇಶ ಸಂಪೂರ್ಣ ನಾಶ ಆಗೋಗಿದೆ. ಒಮ್ಮೆ ದಾಳಿ ಶುರು ಆಯಿತು ಅಂದರೆ ನಿಲ್ಲಿಸೋಷ್ಟೊತ್ತಿಗೆ ಅರ್ಧ ಪಾಕಿಸ್ತಾನ ಮುಗ್ದಿರುತ್ತೆ. ಅಲ್ಲಿ ನಿಲ್ಲಿಸಿ ಅಂತ ಹೇಳೋಷ್ಟೊತ್ತಿಗೆ ಅದನ್ನು ಯೋಚನೆ ಮಾಡಿ, ಅದನ್ನು ಅವರು ಪುನಃ ಕಟ್ಕೊಳ್ಳೋದಕ್ಕೆ ಮತ್ತೆ ಯಾವ ಹುಂಬ ಧೈರ್ಯ?
ಹುಂಬಧೈರ್ಯ ಅಂತಂದ್ರೆ ಮೊದಲಿಂದನೂ ಅವರು ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡಿದಂಥವ್ರಲ್ಲ. ಇರೋ ಬರೋ ದುಡ್ಡನ್ನೆಲ್ಲ ತಗೊಂಬಂದು ಯಾವ ದೇಶದಿಂದ ಸಾಲ ತಗೊಂಡಿದ್ದಾರೆ, ಯಾವ್ಯಾವ ದೇಶ ಅವರಿಗೆ ಸಹಾಯ ಮಾಡಿದೆ, ಅದೆಲ್ಲವನ್ನು ಕೂಡ ಅವ್ರ ಅಭಿವೃದ್ಧಿಗೆ ಬಳಸ್ಕೊಂಡಿದ್ದಿದ್ರೆ ಸುಮಾರು 70ರ ದಶಕದವರೆಗೂ ಭಾರತ ಪಾಕಿಸ್ತಾನದ ಆರ್ಥಿಕ ಸ್ಥಿತಿ ಉತ್ತಮವಾಗೇ ಇತ್ತು. ಎರಡು ದೇಶದ್ದು ಒಂದು ಲೆವೆಲ್ಗೆ ಎರಡು ದೇಶ ಚೆನ್ನಾಗೇ ಇತ್ತು. ಅದರಿಂದ ಮುಂದೆ ಭಾರತ ಬೆಳೀತಾ ಹೋಯ್ತು. ಪಾಕಿಸ್ತಾನ ಎಲ್ಲ ಹಣವನ್ನು ಅನುದಾನವನ್ನು ತಗೊಂಡೋಗಿ ಹಾಕಿದ್ದು ಉಗ್ರರ ಟ್ರೈನಿಂಗ್ ಮಾಡಿಸೋದಕ್ಕೆ, ಅವರಿಗೆ ವೆಪನ್ಸನ್ನು ಕೊಡೋದಕ್ಕೆ, ಅವರಿಗೆ ನಿಮ್ಮನೆಗೆ ಸಹಾಯ ಮಾಡ್ತೀವಿ, ನೀವು ಹೋಗಿ ಭಾರತದಲ್ಲಿ ದಾಳಿ ಮಾಡಿ ಹಾನಿ ಮಾಡಿ ಭಾರತ ನಾಗರಿಕರನ್ನ ಹೊಡೀರಿ, ಈ ರೀತಿ ಹೇಳ್ಕೊಳ್ಳೋದಕ್ಕೆ ಬಳಸ್ಕೊಳ್ತಾ ಹೋಯ್ತು. ಇದು ಪಾಕಿಸ್ತಾನದ ಅವನತಿಗೆ ಕಾರಣ ಆಯಿತು. ಈಗ ಒಂದು 30-40 ವರ್ಷ ಹೆಚ್ಚು ಕಡಿಮೆ ಅಷ್ಟು ಸಂದರ್ಭದಿಂದ ದಿನೇ ದಿನೇ ಅವರು ಇಳಿತಾನೆ ಬಂದರು, ಕುಗ್ತಾನೆ ಬಂದರು, ಆರ್ಥಿಕವಾಗಿ ಕೊಂಡುತ್ತಾನೆ ಬಂದರು. ಈಗ ಕಳೆದ 4-6 ವರ್ಷಗಳಿಂದಂತೂ ಸಂಪೂರ್ಣವಾಗಿ ಹದಗೆಟ್ಟೋಗಿದೆ. ಎಷ್ಟರ ಮಟ್ಟಿಗೆ ಅಂದರೆ ಸಾಮಾನ್ಯವಾಗಿ ಪಾಕಿಸ್ತಾನದಲ್ಲಿ ಯಾವಾಗಲೂ ಸೇನೆಯೇ ಆಡಳಿತವನ್ನು ಹಿಡ್ಕೊಳ್ಳುತ್ತೆ. ಸೇನಾ ಮುಖ್ಯಸ್ಥರೇ ಅಲ್ಲಿ ಬಂದು ಕೂತ್ಕೊಳ್ತಾರೆ. ಈಗಿರುವಂಥ ಪ್ರಧಾನಿಯನ್ನ ಕಿತ್ತು ಬಿಸಾಕಿ ಸೇನಾ ಮುಖ್ಯಸ್ಥ ಬಂದು ಕೂತ್ಕೊಳ್ತಿದ್ದಾರೆ ತಾನೇ ಪ್ರಧಾನಿ ಅಂತೇಳಿ. ಯಾಕೆ ಬರ್ತಿಲ್ಲ ಅಂತಂದ್ರೆ ಅಲ್ಲಿ ಬಂದು ಕೂತ್ಕೊಂಡ್ರು ಏನಿಲ್ಲ, ಖಜಾನೆ ಖಾಲಿಯಾಗಿದೆ. ವಿದೇಶಿ ಇದು ಕೂಡ ಇಲ್ಲ, ಎಲ್ಲವೂ ಕೂಡ ಖಾಲಿಯಾಗಿ ಕೂತ್ಕೊಂಡಿದೆ. ಈ ಸಂದರ್ಭದಲ್ಲಿ ಅವರು ಮಾಡ್ತಾ ಇರೋದು ಏನಂತಂದ್ರೆ ಉಗ್ರರನ್ನ ಕಳಿಸಿ ಭಾರತದಲ್ಲಿ ಒಂದಿಷ್ಟು ಅಸಮಾಧಾನವನ್ನು ಉಂಟು ಮಾಡಿ, ಎರಡು ಧರ್ಮಗಳ ನಡುವೆ ಅಸಮಾಧಾನ ಉಂಟು ಮಾಡಿ ತಮಾಷೆ ನೋಡಬೇಕು. ಒಂದು ಸ್ಟ್ರಾಟಜಿ ಅವ್ರದ್ದು ನಾನು ಅಪ್ರಿಷಿಯೇಟ್ ಮಾಡಲ್ಲ, ಬಟ್ ಹೆಂಗೆ ಕ್ಯಾಚ್ ಮಾಡಿದ್ದಾರೆ ನೋಡಿ. ಭಾರತ ಅಂದಾಗ ಧರ್ಮದ ವಿಚಾರದಲ್ಲಿ ಆಗಾಗ ವೈಷಮ್ಯ, ಜಗಳ ಅಥವಾ ದೊಡ್ಡ ದೊಡ್ಡ ನಾಯಕರು ಮಾತಾಡೋದನ್ನು ಗಮನಿಸಿದ್ದಾರೆ. ಈ ವೀಕ್ನೆಸ್ಸನ್ನೇ ವೀಕ್ ಪಾಯಿಂಟ್ ಆಗಿಟ್ಕೊಂಡು ಪಹಲ್ಗಾಮಲ್ಲಿ ದಾಳಿ ಮಾಡಬೇಕಾದ್ರೆ ಅದೇ ಟ್ಯಾಕ್ಟಿಕ್ಸನ್ನು ಬಳಸ್ತಾರೆ ಅನ್ನೋದಾದರೆ ಇಲ್ಲಿನ ಒಡಕನ್ನು, ಇಲ್ಲಿನ ವೀಕ್ನೆಸ್ಸನ್ನು ದೇ ಯೂಸ್ಡ್ ಅಂತ ಅನ್ಸಲ್ವಾ? ಇಷ್ಟು ವರ್ಷ ಯೂಸ್ ಮಾಡಿಕೊಂಡ್ರು, ಇಷ್ಟು ವರ್ಷಗಳು. ಈಗ ಅದು ಸಫಲ ಆಗ್ತಾ ಇಲ್ಲ. ಇಲ್ಲಿನ ನಾಯಕತ್ವ, ಯಾವುದೇ ಸರ್ಕಾರ ಇರಲಿ, ನಾಯಕತ್ವ ಇದು ವಹಿಸಿದಂಥವರು ಇಂತಹ ದಾಳಿ ಆದಂಥ ಸಂದರ್ಭದಲ್ಲಿ ದೇಶದೊಳಗಡೆ ಆ ರೀತಿಯ ವಾತಾವರಣ ಹಬ್ಬದ ಇದ್ದ ಹಾಗೆ ನೋಡ್ಕೊಳ್ಳೋದಿದೆಯಲ್ಲ, ಅದು ಬಹಳ ಪ್ರಮುಖ ಆಗುತ್ತೆ. ಇಲ್ಲಿ ಹಿಂದೂ ಮುಸ್ಲಿಂ ಈ ರೀತಿ ಜಗಳ ಆಯಿತು ಅಂದ ತಕ್ಷಣ ಅವರು ಬಂದು ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಹೊಡೆದ್ರು ಅಂದ ತಕ್ಷಣ ಇಲ್ಲಿನ ಹಿಂದೂಗಳು ಮುಸ್ಲಿಮರನ್ನ ಟಾರ್ಗೆಟ್ ಮಾಡಿ ಹೊಡೆಯೋದು, ಇಲ್ಲಿ ಗಲಾಟೆ ಸೃಷ್ಟಿ ಮಾಡೋದು, ಇದು ಆಯಿತು ಅಂತಾದರೆ ಅವರ ಉದ್ದೇಶ ಸಫಲ ಆಗ್ಬಿಡ್ತಿತ್ತು. ಆದರೆ ಈ ಬಾರಿ ಹಾಗಾಗಿಲ್ಲ. ಇಡೀ ದೇಶ ಒಗ್ಗಟ್ಟಾಗಿ ನಿಂತ್ಕೊಂತು. ಹಲವಾರು ಮುಸ್ಲಿಂ ಸಂಘಟನೆಗಳು ಬಹಿರಂಗವಾಗಿ ಹೇಳಿದ್ರು, ನಮ್ಮನ್ನೇ ಯುದ್ಧ ಕಳಿಸಿ ನಾವು ಹೋಗ್ತೀವಿ ಅನ್ನೋ ಮಾತನ್ನು ಹೇಳಿದ್ರು. ಅಂದರೆ ನಮ್ಮೊಳಗಡೆ ಏನೇ ಅಸಮಾಧಾನ ಇರ್ಬೋದು, ನಮ್ಮ ದೇಶದ ಒಳಗಡೆ ಪರಸ್ಪರ ಯಾವುದೇ ಒಂದು ವಿಚಾರಕ್ಕೆ ಭೇದ ಭಾವ ಇದ್ದೇ ಇರ್ಬೋದು, ಆದರೆ ಅದನ್ನು ನಾವು ಈ ಸಂದರ್ಭದಲ್ಲಿ ದೇಶದ ವಿಚಾರ ಬಂದಾಗ ಬಳಸಲ್ಲ. ನಾವೆಲ್ಲರೂ ಒಂದಾಗಿ ಇರ್ತೀವಿ, ನಮ್ಮ ನಡುವಿನ ಅಸಮಾಧಾನ ಜಗಳ ಏನಿದ್ರು ಅದು ನಾವು ಸರಿಪಡಿಸ್ಕೊಳ್ತೀವಿ. ಆದರೆ ಪಾಕಿಸ್ತಾನ ಈ ವಿಚಾರದಲ್ಲಿ ನಮ್ಮ ನಡುವೆ ಬೆಂಕಿ ಹಚ್ಚಲಿಕ್ಕೆ ಬಂದರೆ ಆ ಬೆಂಕಿಯನ್ನು ನಾವು ಇಲ್ಲಿ ಹಚ್ಚಲಿಕ್ಕೆ ಉರಿಲಿಕ್ಕೆ ಬಿಡಲ್ಲ ಅನ್ನೋದನ್ನು ಸ್ಪಷ್ಟ ಸಂದೇಶವನ್ನು ಇಡೀ ದೇಶ ಕೊಡ್ತು. ಇದು ಮೋಸ್ಟ್ಲಿ ಫಸ್ಟ್ ಟೈಮ್ ಈ ರೀತಿ ಆಗ್ತಾ ಇದೆ ನಾವು ನೋಡಿದ್ರೆ. ಹಿಂದೆ ನಾವು 83 ವರ್ಲ್ಡ್ ಕಪ್ ಕ್ರಿಕೆಟ್ ನಡೆಯುವಂಥ ಸಂದರ್ಭದಲ್ಲಿ ದೊಡ್ಡ ಮಟ್ಟಿಗೆ ಇಡೀ ನಮ್ಮ ದೇಶದಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಶುರುವಾಗಿತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ. ಆ ಸಂದರ್ಭದಲ್ಲಿ ಕ್ರಿಕೆಟ್ ನೋಡ್ತಾ ಎಲ್ಲರೂ ಒಂದಾಗೋಣ ಅಂತೇಳಿ ಒಂದು ಸಂದೇಶವನ್ನು ಹೊರಡಿಸಿದ್ರು ಇಂದಿರಾ ಗಾಂಧಿ ಅವರು. ಕ್ರಿಕೆಟನ್ನು ಎಲ್ಲ ಕಡೆಯಲ್ಲಿ ಬರೋದಕ್ಕೆ ಅನುಕೂಲ ಮಾಡಿಕೊಟ್ರು, ನಾವು ನೋಡಿದ್ದೀವಿ ಅದನ್ನು. ಅಂದರೆ ಹಿಂದೂ ಮುಸ್ಲಿಂ ಸಂಘರ್ಷವನ್ನು ಆಗದಿದ್ದಾಗಿ ನೋಡ್ಕೊಳ್ಳೋಂಥ ಪ್ರಯತ್ನ ಮಾಡಿದ್ರು. ಒಂದು ಸ್ವಲ್ಪ ಅದು ಯಶಸ್ವಿ ಆಯಿತು. ಆದರೆ ಆ ನಂತರದಲ್ಲಿ ಮತ್ತೆ ಹಿಂದೂ ಮುಸ್ಲಿಂ ಗಲಾಟೆ ನಡೀತಾ ಇತ್ತು. ಇದರ ಲಾಭವನ್ನು ಪಡ್ಕೊಳ್ಳೋದಕ್ಕೆ ಪಾಕಿಸ್ತಾನ ನೋಡ್ಕೊಳ್ತಾ ಬಂತು. ಅವಾಗ ದಾಳಿ ನಡೆಸೋದು, ಇಲ್ಲಿ ಹಿಂದೂ ಮುಸ್ಲಿಂ ಸಂಘರ್ಷವನ್ನು ಹೆಚ್ಚು ಮಾಡ್ತಾ ಹೋಗೋದು. ಇದು ಈಗ ನಡೆಯುವಂತೆ ಲಕ್ಷಣ ಇಲ್ಲ. ಎಲ್ಲ ಇಡೀ ದೇಶ ಒಂದಾಗಿರೋ ಕಾರಣಕ್ಕಾಗಿ ಮುಸ್ಲಿಂ ಲೀಡರ್ಗಳಲ್ಲಿ ಬಹುತೇಕ OIC ಕೂಡ ಒಬ್ಬರು ಬರ್ತಾರೆ, ದೊಡ್ಡ ಲೀಡರು, ಅವರೇ ಓಪನ್ ಆಗಿ ಹೇಳ್ತಾರೆ. ರೈಟ್, ಅದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡ್ತೀನಿ. ನೋಡ್ತಾ ಇದ್ದೀರಲ್ಲ, ಬಹಳ ಮುಖ್ಯವಾಗಿ ಪಾಕಿಸ್ತಾನ ಯೂಸ್ ಮಾಡಿದಂತಹ ಆ ಭಾರತದ ವೀಕ್ನೆಸ್ ಪಾಯಿಂಟ್ಗಳಿರ್ಬೋದು, ಆ್ಯಂಡ್ ಸೇಮ್ ಟೈಮ್ ಅದೇನೇ ವೀಕ್ ಪಾಯಿಂಟ್ಗಳನ್ನು ಇಟ್ಕೊಂಡ್ರೂ ಕೂಡ ಇದು ಅಖಂಡ ಭಾರತ ಇದು ಏನೇ ಆದರೂ ಕೂಡ ಆಂತರಿಕವಾಗಿ ಎಂಥದ್ದೇ ವೈಷಮ್ಯಗಳು, ಆರೋಪ ಪ್ರತ್ಯಾರೋಪಗಳು, ನಾಯಕರ ನಡುವಿನ ವೈಮನಸ್ಸುಗಳಿದ್ದು ಅಂದರೂ ಅದನ್ನು ಬದಿಗಿಟ್ಟು ಭಾರತ ಅಂದಾಗ ಎಲ್ಲರೂ ಒಂದಾಗಿ ಸರ್ವ ಪಕ್ಷಗಳು ಕೂಡ ಕೇಂದ್ರ ಸರ್ಕಾರ ಯಾವುದೇ ನಿಲುವಿಗೆ ಬಂದರೂ ಕೂಡ ನಾವು ಅದಕ್ಕೆ ಬದ್ಧ ಅನ್ನುವಂಥ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಮತ್ತು ಸಮುದಾಯಗಳ ವಿಚಾರಕ್ಕೆ ಬರೋದಾದರೆ ಇವತ್ತು ಮುಸಲ್ಮಾನ್ ಸಮುದಾಯದವರು ಕೂಡ ಭಾರತ್ ಮಾತಾ ಕಿ ಜೈ, ನೆನೆಯಿಂದ ಆಗ್ತಿರುವಂತಹ ಸಂಪೂರ್ಣ ಡೆವಲಪ್ಮೆಂಟ್ಸನ್ನು ದೇಶದ ಜನ ಗಮನಿಸಿರ್ತೀರ. ಇದಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ ನಿವೃತ್ತ ಭೂಸೇನಾ ಆರ್ಟಿಲರಿ ವಿಭಾಗದ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿರುವಂತಹ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವರು ಇವತ್ತು ನಮ್ಮ ಜೊತೆ ಝೂಮ್ನಿಂದ ಕನೆಕ್ಟ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ, ಜೈ ಹಿಂದ್. ಸರ್, ನಿನ್ನೆಯಿಂದ ಎಲ್ಲ ರೀತಿಯ ಡೆವಲಪ್ಮೆಂಟ್ಸನ್ನು ಗಮನಿಸ್ತಾ ಇದ್ದೀರಿ. ಫಸ್ಟ್ ರಿಯಾಕ್ಷನ್ ಏನು ಸರ್? ಏನು ಹೇಳೋದಕ್ಕೆ ಬಯಸ್ತೀರಿ?
ಅನೇಕ ವರ್ಷಗಳ ಹಿಂದೆ ಪಾಕಿಸ್ತಾನಕ್ಕೆ ಏನ್ ಪಾಠ ಕಲಿಸ್ಬೇಕಿತ್ತು ಅದು ಇವತ್ತು ನಡೀತಾ ಇದೆ. ಮತ್ತು ದೇಶದ ರಾಜಕೀಯ ನಾಯಕತ್ವ ಮತ್ತು ದೇಶದ ಸೇನಾ ನಾಯಕತ್ವ ಬಹಳ ಸೊಗಸಾಗಿ ಪ್ಲಾನ್ ಮಾಡಿಕೊಂಡು ಒಂದು ಜವಾಬ್ದಾರಿಯುತ ರಾಷ್ಟ್ರ ಅಂದ್ರೆ ಒಂದು ರೆಸ್ಪಾನ್ಸಿಬಲ್ ಸ್ಟೇಟ್ ಯಾವ ರೀತಿ ರೆಸ್ಪಾಂಡ್ ಮಾಡಬೇಕು ಪಹಲ್ಗಾಂವ್ ಘಟನೆಗೆ ಅದನ್ನ ಮನಸ್ಸಲ್ಲಿಟ್ಕೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಭಿಪ್ರಾಯಗಳು ನಮ್ಮ ಸರ್ಕಾರದ ನಿರ್ಣಯಗಳ ಪರವಾಗಿರುವಂತೆ ದೇಶದ ಎಲ್ಲ ಜನರು ಒಂದಾಗಿ ದೇಶದೊಟ್ಟಿಗೆ ನಿಲ್ಲುವಂತೆ ದೇಶದಲ್ಲಿರುವ ಅನೇಕ ಎಲ್ಲಾ ರಾಜಕೀಯ ಪಕ್ಷಗಳ ಅಭಿಪ್ರಾಯಗಳನ್ನು ಕ್ರೋಢೀಕರಿಸಿಕೊಂಡು ಅವರನ್ನು ವಿಶ್ವಾಸಕ್ಕೆ ತಗೊಂಡು ಒಂದು ಗಟ್ಟಿ ನಿರ್ಣಯ ತೆಗೆದುಕೊಳ್ಳುವಂತ ನಿರ್ಣಯ ಮಾಡಿದ್ದನ್ನು ನಾನು ಸ್ವಾಗತಿಸ್ತೇನೆ. ಒಂದು. ಎರಡನೇದು, ಮೂರು ಸೇನೆಗಳ ಒಂದು ಕೋಆರ್ಡಿನೇಟೆಡ್ ಎಫರ್ಟ್ ಏನಿದೆ ಅದರ ಮೂಲಕ ಅತ್ಯಂತ ಕರಾರುವಕ್ಕಾಗಿ ಅತ್ಯಂತ ನಿಖರವಾಗಿ ಒಂದು ಆಪರೇಷನ್ಗೆ ಒಂದು ಆಬ್ಜೆಕ್ಟಿವ್ ಇರುತ್ತೆ, ಒಂದು ಉದ್ದೇಶ ಇರುತ್ತೆ. ಆ ಉದ್ದೇಶವನ್ನ ಅತ್ಯಂತ ಸಮರ್ಥವಾಗಿ ನಿಭಾಯಿಸಿದಂತ ಒಂದು ಘಟನೆ ಇದು. ಕೊಲಾಟರಲ್ ಡ್ಯಾಮೇಜ್ ಇಲ್ಲ, ಸಿವಿಲಿಯನ್ ಟಾರ್ಗೆಟ್ ಗಳನ್ನ ನಾಶ ಮಾಡಿಲ್ಲ, ಮಿಲಿಟರಿ ಇನ್ಸ್ಟಾಲೇಷನ್ ಅನ್ನ ಮುಟ್ಟಿಲ್ಲ, ಮತ್ತು ಪಹಲ್ಗಾಂವ್ನಂತ ಅನೇಕ ಘಟನೆಗಳಿಗೆ ಕಾರಣೀಕರ್ತವಾದ ಕೇವಲ ಭಯೋತ್ಪಾದಕರ ಅಡಗುತಾಣಗಳನ್ನ, ಅವರ ಲಾಂಚಿಂಗ್ ಪ್ಯಾಡ್ ಅನ್ನ ಮತ್ತು ಅವರ ತರಬೇತಿ ಕೇಂದ್ರಗಳನ್ನ ಗುರಿಯಾಗಿಸಿ ಒಂದು ಸ್ಪಷ್ಟ ಸಂದೇಶವನ್ನ ಪಾಕಿಸ್ತಾನಕ್ಕೆ ಮಾತ್ರವಲ್ಲ ಜಗತ್ತಿಗೆ ಕಳಿಸಿದೆ. ಇನಫ್ ಇಸ್ ಇನಫ್, ನಥಿಂಗ್ ಮೋರ್, ಅಂಡ್ ಇಂಡಿಯಾ ಕ್ಯಾನ್ ಟೇಕ್ ಕೇರ್ ಆಫ್ ದಿಸ್ ಅಂತ ಹೇಳುವಂತ ಮೆಸೇಜ್ ಅನ್ನ ಕಳಿಸಿದೆ. ಗಣೇಶ್ ಸರ್, ಅದ್ರ ಜೊತೆಗೆ ನೀವು ಒಂದೊಳ್ಳೆ ಪಾಯಿಂಟ್ ಅನ್ನು ರೈಸ್ ಮಾಡಿದ್ರಿ. ಒಂದು ಆಬ್ಜೆಕ್ಟ್ ಅನ್ನೋದು ಇತ್ತು, ಅದನ್ನ ಭಾರತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಪಷ್ಟಪಡಿಸ್ತು ಅಂತ, ರೈಟ್? ಪಹಲ್ಗಾಮ್ ಉಗ್ರರ ದಾಳಿ ಆಯ್ತು, ಭಾರತದ ಹೆಣ್ಣು ಮಕ್ಕಳ ಸಿಂಧೂರವನ್ನ ಅಳಿಸಿದ್ರು, ಆ ಉಗ್ರ ಚಟುವಟಿಕೆಗಳನ್ನ ಹೆಡೆಮುರಿ ಕಟ್ಟಬೇಕಿತ್ತು, ಉಗ್ರವಾದವನ್ನ ತೆಗಿಬೇಕಿತ್ತು, ಭಯೋತ್ಪಾದನೆ ಸ್ಟಾಪ್ ಮಾಡಬೇಕಿತ್ತು, ಅದಕ್ಕೆ ಈ ದಾಳಿ ಆಯ್ತು ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ಹೇಳ್ತು, ರೈಟ್? ಅಲ್ಲಿಗೆ ಅದು ಸ್ಟಾಪ್ ಆಗ್ಬೇಕಾಗಿತ್ತು. ರಾತ್ರಿ 7 ಗಂಟೆ ಮೇಲೆ ಏನ್ ಸರದು ಪಾಕಿಸ್ತಾನದಿಂದ ನಿರಂತರವಾಗಿ ದಾಳಿ ನಡೆಯುತ್ತೆ ಅನ್ನೋದಾದ್ರೆ ಪಾಕಿಸ್ತಾನ ಕೂಡ ಒಂದು ಕಾರಣ ಕೊಡ್ಬೇಕಲ್ಲ, ಏನ್ ಕಾರಣ ಕೊಡ್ತಿದೆ ಹಂಗಾದ್ರೆ? ಓಕೆ ನೋಡಿ, ನಾನು ಪ್ರಾರಂಭದಲ್ಲಿ ಒಂದು ಮಾತು ಹೇಳಿದೆ ನಿಮಗೆ, ಒಂದು ರೆಸ್ಪಾನ್ಸಿಬಲ್ ಸ್ಟೇಟ್ ಅಂತ. ಇಂಡಿಯಾ ಹ್ಯಾಸ್ ಆಲ್ವೇಸ್ ಬಿನ್ ಎ ರೆಸ್ಪಾನ್ಸಿಬಲ್ ಡೆಮೋಕ್ರಸಿ. ಎರಡನೇದು, ಪಾಕಿಸ್ತಾನವನ್ನು ಕೇಳಿದ್ರೆ ಫಸ್ಟ್ ಆಫ್ ಆಲ್ ಇಟ್ ಇಸ್ ನಾಟ್ ಎ ಡೆಮೋಕ್ರಸಿ. ಸೆಕೆಂಡ್ಲಿ ಇಟ್ ಇಸ್ ಎ ಥಿಯೋಕ್ರೆಟಿಕ್ ಸ್ಟೇಟ್. ಅದು ಒಂದು ಮತೀಯ ನಂಬಿಕೆ ಮೇಲೆ ಆಧಾರದ ಮೇಲೆ ನಿರ್ಣಯ ಆದಂತ ದೇಶ ಅದು. ಮೂರನೇದು, ಹೇಳುವಾಗ ಬೇಸರ ಆಗತ್ತೆ ನನ್ಗೆ, ಒಂದು ರೋಗ್ ಸ್ಟೇಟ್, ಒಂದು ಫೇಲ್ಡ್ ಸ್ಟೇಟ್ ಅದು. ಆಮೇಲೆ ಇನ್ನೂ ಒಂದು ಆಡ್ ಮಾಡ್ಬೇಕಂದ್ರೆ ಒಂದು ಇರ್ರೆಸ್ಪಾನ್ಸಿಬಲ್ ಸ್ಟೇಟ್. ಅಲ್ಲಿ ಸರ್ಕಾರ ಯಾರು ನಡೆಸ್ತಾರೆ ಅಂತ ಕೇಳಿದ್ರೆ ಅವರಿಗೆ ಗೊತ್ತಿಲ್ಲ. ಅದು ಚುನಾಯಿತ ಸರ್ಕಾರವ, ಅದು ISI ನಡೆಸ್ತಿರುವಂತ ಸರ್ಕಾರವ, ಅಲ್ಲಿಯ ಉಗ್ರವಾದವನ್ನು ಬಿತ್ತಿ ಬೆಳೆಸಿ ಪೋಷಿಸಿ ನಡೆಸ್ತಿರುವಂತ ಸಂಸ್ಥೆಗಳ, ಅಲ್ಲಿಯ ಸೇನೆಯ ಈ ಯಾವ ಸಂಗತಿಗಳು ಗೊತ್ತಿಲ್ಲ. ಮೂರನೇದ್ದು, ನಾನು ಇವತ್ತು ಅದನ್ನು ಕರಿಬೇಕಾದ್ರೆ ಅದು ಒಂದು ಟೆರರಿಸ್ಟ್ ಗವರ್ಮೆಂಟ್ ಅಂತ ಕರಿತೀನಿ ನಾನು. ಜಗತ್ತಿನ ಮೂಲಭೂತವಾದ ಆಧಾರಿತ ಭಯೋತ್ಪಾದನೆಯ ಎಲ್ಲ ಚಟುವಟಿಕೆಗಳ ತಾಯಿ ಬೇರು ಎಲ್ಲಿದೆ ಅಂತ ಕೇಳಿದ್ರೆ ಅದು ಪೆಟ್ಟು ಮಾಡಿ ತೋರಿಸ್ತಿರುವಂತದ್ದು ಪಾಕಿಸ್ತಾನದಲ್ಲಿ. ಒಂದು ಜವಾಬ್ದಾರಿಯುತ ಪ್ರಜಾಪ್ರಭುತ್ವ ದೇಶ, ಒಂದು ಬೇಜವಾಬ್ದಾರಿಯ ಭಯೋತ್ಪಾದಕ ದೇಶ. ಇದರ ಎರಡರ ನಡುವೆ, ಇದು ತುಂಬಾ ಗಂಭೀರವಾದ ಮಾತು ಹೇಳ್ತಿದ್ದೆ ನಾನು, ಇದು ಎರಡರ ನಡುವೆ ಒಂದು ಸಮನ್ವಯತೆ ಬರಬೇಕಾದ್ರೆ ಅನಿವಾರ್ಯವಾಗಿ ಫೋರ್ಸ್ ಅನ್ನು ಉಪಯೋಗ ಮಾಡಬೇಕಾದಂತ ಒಂದು ಪರಿಸ್ಥಿತಿ ನಮ್ಮ ಕಣ್ಣ ಮುಂದೆ ಇದೆ. ನಾವೆಲ್ಲ ಮಹಾಭಾರತದಲ್ಲಿ ಕೇಳಿದ್ದೇವೆ, ಕೃಷ್ಣ ಪರಮಾತ್ಮ ಕೂಡ ಶಿಶುಪಾಲನಿಗೆ 100 ಸಲ ಸುಳ್ಳು ಹೇಳಲಿಕ್ಕೆ ಅವಕಾಶ, ಅದು ಆಪಾದನೆ ಮಾಡ್ಲಿಕ್ಕೆ ಅವಕಾಶ ಕೊಟ್ಟ ಅಂತ ಹೇಳಿ. ಹೌದು ಸರ್. ಅದೇ ರೀತಿಯಲ್ಲಿ ಭಾರತ ದೇಶ ಅನೇಕ ಸಂದರ್ಭಗಳಲ್ಲಿ ಸ್ನೇಹಹಸ್ತವನ್ನ, ಸಹಾಯವನ್ನ ಮತ್ತು ಮಾತುಕತೆಯ ಮೂಲಕ ಬಗೆಹರಿಸುವಂತ ಎಲ್ಲ ಪ್ರಯತ್ನಗಳನ್ನ ಮಾಡಿದ್ರು ಕೂಡ ಅಲ್ಲಿಯ ಅರಾಜಕತೆ ಏನಿದೆ ಆ ವ್ಯವಸ್ಥೆಯಲ್ಲಿ ಅವರ ಸಮಸ್ಯೆಗಳಿಗೆ ಜನ ಇನ್ನು ಪ್ರಕ್ಷೋಭೆಗೆ ಒಳಗಾಗಬಾರ್ದು, ಅಲ್ಲಿ ಒಂದು ಸಿವಿಲ್ ಅನ್ರೆಸ್ಟ್ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಮತ್ತೆ 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 ಕಾಶ್ಮೀರಿ ಬೋಗಿಯನ್ನು ಎತ್ತಿ ಹಾಕುವಂತ ಕೆಲಸವನ್ನ ಅಲ್ಲಿ ಮಾಡ್ಕೊಂಡು ಬಂದಿದ್ದಾರೆ. ಇದು ಆಕ್ಚುಲಿ ಭಾರತ ದೇಶವನ್ನ ಪ್ರವೋಕ್ ಮಾಡೋದಕ್ಕಿಂತ ಭಾರತ ದೇಶದಲ್ಲಿ ಕಾಶ್ಮೀರದಲ್ಲಿ ಭಯೋತ್ಪಾದಕರು ಇವತ್ತಿಗೂ ನಮ್ಮ ಕಾಶ್ಮೀರ ನಮ್ದು ಹೇಳುವಂತ ಭಾವನೆಗೆ ಅಲ್ಲಿಯ ಜನ ಮನಸ್ಸಾಗ್ತಿರೋ ಕಾರಣಕ್ಕಾಗಿ ಅಲ್ಲಿ ಅವರ ಇಕನಾಮಿಕ್ ಫೇಲ್ಯೂರ್, ಸೋಷಿಯಲ್ ಫೇಲ್ಯೂರ್, ಡೆಮೋಕ್ರಸಿ ಫೇಲ್ಯೂರ್, ಬಲೂಚಿಸ್ತಾನಿನ ಸಮಸ್ಯೆ,
ಆಫ್ಘನ್ ಗಡಿಯಲ್ಲಿರುವಂತಹ ಸಮಸ್ಯೆ, ಪಖ್ತೂನ್ ಕಾಶ್ಮೀರ್ನ ಸಮಸ್ಯೆ, POK ಸಮಸ್ಯೆ, ಸೇನೆಯ ಒಳಗಿರುವಂತಹ ಬಿಕ್ಕಟ್ಟು, ರಾಜಕೀಯ ಬಿಕ್ಕಟ್ಟು, ಇದೆಲ್ಲದರಿಂದ ಜನರ ಮನಸ್ಸನ್ನ ದೂರ ಮಾಡುವುದಕ್ಕಾಗಿ ಆ ಒಂದು ನಿಷ್ಫಲ ಪ್ರಯತ್ನ ಮಾಡಿರುವಂತದ್ದು ಅವರು. ಇದರ ಹಿಂದೆ ನಾವು ಆಲೋಚನೆ ಮಾಡ್ಬೇಕು. ಮಾಡ್ಲಿಕ್ಕಾಗತ್ತಾ, ನಾವು ಹಾಗೆ ಮಾಡ್ಲಿಕ್ಕಾಗತ್ತಾ ಹೇಳುದು ಪ್ರಶ್ನೆ. ಆದ್ರೆ ಮೋದಿ ಅವರು ತುಂಬಾ ಜವಾಬ್ದಾರಿಯಿಂದ ಈ ಒಂದು ಇಡೀ ಆಪರೇಷನ್ ಸಿಂಧೂರ ಹೇಳುವುದರ ಮೂಲಕ ಅನೇಕ ಸಂದೇಶಗಳನ್ನ ಪಾಕಿಸ್ತಾನಕ್ಕೆ, ಜಗತ್ತಿಗೆ ಮತ್ತು ವಿಶೇಷವಾಗಿ ಭಾರತ ದೇಶ ನಮ್ಮೆಲ್ಲರಿಗೆ ಕಳಿಸ್ಕೊಟ್ಟಿದ್ದಾರೆ. ಇದನ್ನ ನಾವೆಲ್ಲರೂ ಸ್ವಾಗತ ಮಾಡಬೇಕು. ನಮ್ಮ ಮುಂದಿರುವ ಸವಾಲು ಏನು ಅಂತ ಹೇಳಿದ್ರೆ, ಈಗ ನೀವು ಪ್ರಶ್ನೆಗಳನ್ನ ಕೇಳ್ಬೋದು, ಎಷ್ಟು ದಿನ ಮುಂದುವರಿಯುತ್ತೆ ಅಂತ, ಹೌದು, ಅಥವಾ ಪಾಕಿಸ್ತಾನ ಇದರಿಂದ ಪಾಠ ಕಲಿಯತ್ತಾ ಅಂತ. ಮೂರನೇದ್ದು, ದೇಶದಲ್ಲಿರುವಂತಹ ರಾಜಕೀಯ ವ್ಯವಸ್ಥೆನಲ್ಲಿ ಏನು ಒಡಕು ಭಿನ್ನಾಭಿಪ್ರಾಯ ಇದೆ, ಇದೆಲ್ಲವನ್ನ ಮರೆತು ನಾವು ಒಂದಾಗ್ತೀವಾ ಅಂತ. ಕರೆಕ್ಟ್. ಮತ್ತು ಮತೀಯವಾದವನ್ನು ಬೆಂಬಲಿಸುವಂತಹ ಒಂದು ಮಾನಸಿಕತೆ ನಮ್ಮ ದೇಶದಲ್ಲೂ ಇದೆ, ನಿಮ್ಗೆ ಗೊತ್ತಿದೆ. ಇದು ನೇರವಾಗಿ ಹೇಳಬೇಕಂತೇನಿಲ್ಲ. ಹೌದು. ಇಲ್ಲಿ ಸಣ್ಣ ಉದಾಹರಣೆ ಕೊಡ್ಬೇಕಂತ ಹೇಳಿದ್ರೆ, ಇವತ್ತಿಗೂ ಪಾಕಿಸ್ತಾನದ ಧ್ವಜವನ್ನು ಹಾರಿಸುವಂತವ್ರು ಇದ್ದಾರೆ. ಹೌದು. ಒಂದು ನೆರೆಟಿವ್ ಅನ್ನ ಸೆಟ್ ಮಾಡುವಂತವ್ರು ಇದ್ದಾರೆ. ಒಬ್ಬ ಭಯೋತ್ಪಾದಕ ಸತ್ರೆ ಆತನ ಸಂಸ್ಕಾರ ಮಾಡುವ ಸಂದರ್ಭದಲ್ಲಿ ಲಕ್ಷಾಂತರ ಜನ ಸೇರುವಂತ ಪರಿಸ್ಥಿತಿ ನಾವು ನೋಡಿದ್ದೇವೆ. ಇನ್ನು ಸೈನಿಕರ ಹ್ಯೂಮನ್ ರೈಟ್ಸ್ ಬಗ್ಗೆ ಕಾಳಜಿ ಇಲ್ಲದೆ ಇರುವಂತ ಒಂದಷ್ಟು ಆಕ್ಟಿವಿಸ್ಟ್ಗಳು, ಒಬ್ಬ ಭಯೋತ್ಪಾದಕ ಅವನು ಅನಿವಾರ್ಯವಾಗಿ ಅವನನ್ನು ಹತ್ಯೆ ಮಾಡಿದಾಗ ಅವನ ಹ್ಯೂಮನ್ ರೈಟ್ಸ್ ಬಗ್ಗೆ ದೊಡ್ಡ ಭಾಷಣ ಮಾಡುವಂತ ಆಕ್ಟಿವಿಸ್ಟ್, ಲೆಫ್ಟ್ ಲಿಬರಲ್ಸ್ ಅಥವಾ ಇನ್ನೇನೇನು ಹೆಸರು ಕರೀತಿರೋ ಬುದ್ಧಿಜೀವಿಗಳು ಈ ದೇಶದಲ್ಲಿ ಇದ್ದಾರೆ. ಸೊ ಒಂದು ಸರ್ಕಾರವಾಗಿ ನಾವು ಇವರ ಮಾನಸಿಕತೆಯನ್ನು ಹೇಗೆ ಬದಲಾವಣೆ ಮಾಡ್ತೀವಿ, ಖಂಡಿತ ಕೂಡ ನಾವು ಇವತ್ತು ಆಲೋಚನೆ ಮಾಡಬೇಕು. ರೈಟ್ ಸರ್. ಇನ್ನು ಬಹಳಷ್ಟು ಪ್ರಶ್ನೆಗಳಿದ್ದಾವೆ ಸರ್. ನಾನು ಡೀಟೇಲ್ ಆಗಿ ನಿಮ್ಮ ಹತ್ರ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ಬಹಳ ಅಚ್ಚುಕಟ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀರಾ, ಸಾಮಾನ್ಯ ಜನರಿಗೂ ಅರ್ಥವಾಗುವ ರೀತಿಯಲ್ಲಿ ತಿಳಿಸ್ಕೊಡ್ತಾ ಇದ್ರಿ. ವೆರಿ ನೈಸ್ ಸರ್. ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ ನಿವೃತ್ತ ಕರ್ನಲ್ ಆಗಿರುವಂತಹ ಶ್ಯಾಮ್ ಸುಂದರ್ ಸರ್ ಭಾಗಿಯಾಗಿದ್ದಾರೆ. ಸರ್ ನಮಸ್ಕಾರ. ಶ್ಯಾಮ್ ಸರ್, ನೆನೆ ನಾವು ಊಹೆ ಕೂಡ ಮಾಡಿರಲಿಲ್ಲ, ಪಾಕಿಸ್ತಾನದ ಕಡೆಯಿಂದ ದಾಳಿ ಆಯಿತು. ಈಗಷ್ಟೇ ಸೇನಾ ಮುಖ್ಯಸ್ಥರೆಲ್ಲ ಮಾತಾಡೋ ಸಂದರ್ಭದಲ್ಲಿ 300ರಿಂದ 400 ಟರ್ಕಿ ಡ್ರೋನ್ಗಳ ಬಳಕೆಯಾಗಿದೆ. ಅದರ ಬಗ್ಗೆ ತಿಳಿಸಿ, ಅಂದರೆ ಅದರದ್ದು ಕೆಪಾಸಿಟಿ ಹೆಂಗಿತ್ತು ಅಂತ. ಅಟ್ ದ ಸೇಮ್ ಟೈಮ್ ಸುದರ್ಶನ S-400 ಹೆಂಗೆ ಕೆಲಸ ಮಾಡ್ತು ಟೆಕ್ನಿಕಲಿ ಹೇಳೋದಾದರೆ? ಎಷ್ಟು ಹೇಳಬಹುದು ಅಷ್ಟು ಮಾತ್ರ ಹೇಳ್ತೀನಿ. ಆಯಿತು ಸರ್. ಪೂರ ಡೀಟೇಲಲ್ಲಿ ಹೋಗಲೂಬಾರ್ದು, ನಾನು ಹೇಳಬಾರ್ದು. ಓಕೆ. ಮೊದಲು ಸುದರ್ಶನ ತಗೊಳ್ಳೋಣ. S-400 ರಷ್ಯಾ ಮೇಡು. ಅದು ಹೇಗೆ ಅಂದರೆ, ಕ್ಷಿಪಣಿ ಇದು ಡ್ರೋನ್ ಆಕಾಶದಲ್ಲಿ ಬಂದರೆ ಅದು ಟಾರ್ಗೆಟ್ ಕಡೆಗೆ ಬರ್ತಾ ಇರುತ್ತೆ. ಅದು ಬಂದ ತಕ್ಷಣವೇ ಇದು ಆ್ಯಕ್ಟಿವ್ ಆಗಿಬಿಡುತ್ತೆ. ಇದು ಆ್ಯಕ್ಟಿವ್ ಆದಾಗ ಇದರಿಂದ ಮಿಸೈಲ್ ಹೋಗುತ್ತೆ. ಮಿಸೈಲ್ ಹೋಗಿದ್ದು ಅದನ್ನು ಅಟ್ಟಾಡಿಸ್ಕೊಂಡು ಹೊಡೆಯುತ್ತೆ. ಇಟ್ ವಿಲ್ ನಾಟ್ ಅಲೋ ಇಟ್ ಟು ಎಸ್ಕೇಪ್. ಆ ಕಡೆ ಹೋದರೆ ಆ ಕಡೆ ಹೋಗಿ, ಈ ಕಡೆ ಹೋಗಿ, ಆ ಥರ ಹೋಗಿ ಆಕಾಶದಲ್ಲೇ ಇನ್ ದಿ ಸ್ಪೇಸ್ ಓನ್ಲಿ ಅದನ್ನು ಡಿಸ್ಟ್ರಾಯ್ ಮಾಡುತ್ತೆ. ಸೂಪರ್. ಅಷ್ಟು ಶಕ್ತಿ ಇದೆ. ಈಗ ನಮ್ಮ ಹತ್ರ ಎಷ್ಟೋ ಇದೆ, ಇನ್ನೂ ಅಷ್ಟು ಬರ್ತಾ ಇದೆ. ಸೊ ಅದು ನಮ್ಮ ಒಂದು ಸುದರ್ಶನ್ ಚಕ್ರ ಇದ್ದಾಗೆ, ಅಂದರೆ ಕಡೆಗೆ ಅದನ್ನು ಉಪಯೋಗಿಸೋ ಥರ ಅಲ್ಲ. ಈಗ ನಾವು ಅದನ್ನು ಮೊದಲು ಉಪಯೋಗಿಸ್ತಾ ಇದ್ವಿ. ಅದು ಒಂದು. ಈ ಟರ್ಕಿ ಡ್ರೋನ್ ಬಗ್ಗೆ ಎಲ್ಲ ಡ್ರೋನ್ ಥರನೇ ಇದೆ ಅದು. ಈಗ ನೋಡಿ, ನಮ್ಮ ದೇಶದಲ್ಲಿ ಮಾಡೋದು ಅಥವಾ ನಮಗಿಂತ ಸುಪೀರಿಯರ್ ಪವರ್ ಇದೆಯಲ್ಲ, ಅವರಿಂದ ಬರೋದಕ್ಕೂ ಸುಮಾರಾದ ಕಂಟ್ರಿಯಿಂದ ಬರೋದಕ್ಕೂ ಭಾಳ ವ್ಯತ್ಯಾಸ ಇರುತ್ತೆ. ಈಗ ಅವತ್ತು ಹೇಳ್ತಾ ಇದ್ವಿ, ಚೈನಾದಿಂದನೂ ಇದೆ ಎಷ್ಟೋ, F-16, F-17 ಎಲ್ಲ ಇದೆ. ಈಗ ನಿಮಗೆ ಮಾರ್ಕೆಟ್ನಲ್ಲಿ ಹೋದರೆ ಚೈನೀಸ್ ಮಾಲ್ ಅಂತಾರೆ, ಅಂದರೆ ಇನ್ಫೀರಿಯರ್ ಕ್ವಾಲಿಟಿ, ಅದು ಬೇಗ ಹದಗೆಡುತ್ತೆ, ಆ ಥರದ್ದೇ. ಸೊ ಅವರ ವಾಹನ ಎಕ್ವಿಪ್ಮೆಂಟು ಅದೇ ಸ್ಥಿತಿ ಇದೆ ಅಂತ ವದಂತಿ. ಸರ್, ಹಾಗಾದರೆ F-16 ಯುದ್ಧ ವಿಮಾನ, ಆಮೇಲೆ JF-17 ಯುದ್ಧ ವಿಮಾನ, 5 ಏರ್ ಡಿಫೆನ್ಸ್ ಸಿಸ್ಟಮ್ಗಳು, 50 ಮಿಸೈಲ್, 60 ಡ್ರೋನ್ಗಳು ಇಲ್ಲ ಅಂತ ಹೇಳ್ತಾರೆ. ಅಂದರೆ ಪಾಕಿಸ್ತಾನದನ್ನ ಭಾರತೀಯ ಸೇನೆ ಹಿಮ್ಮೆಟ್ಟಿಸಿದೆ ಅಂತ ಹೇಳಿ, ಹೊಡೆದಾಕಿದೆ. ಆಯಿತು. ಹಾಗಾದ್ರೆ ನಾನು ಕೇಳೋದು, ಒಂದು ದಿವಸದ ದಾಳಿ ಪ್ರತಿ ದಾಳಿ ಅಂದರೆ ಒಂದು ದಿವಸದ ಖರ್ಚು ಅಷ್ಟಾಯಿತು, ಒಂದು ದಿವಸದ ಯುದ್ಧ ಸಾಮಗ್ರಿಗಳು, ಯುದ್ಧದ ಪ್ರತಿಯೊಂದು ಕೂಡ ಬಳಕೆ ಆಯಿತು ಅನ್ನೋದಾದರೆ, ಅದು ನೆಕ್ಸ್ಟ್ ಡೇಗೂ ಪೋಸ್ಟ್ಪೋನ್ ಆಗುತ್ತೆ, ನೆಕ್ಸ್ಟ್ ಡೇಗೂ ಡೆವಲಪ್ಮೆಂಟ್ ಆಗುತ್ತೆ ಅಂದರೆ ಅಗೇನ್ ಇಟ್ ಈಸ್ ಲಾಸ್, ಖರ್ಚಾಗ್ತಿದೆ ಅಂತಲ್ವಾ? ಹೌದು. ನೋಡಿ, ವಾರ್ ಎಕ್ಸ್ಪೆಂಡಿಚರ್ ಇದೆಯಲ್ಲ ಹೇಗೆ ಅಂದರೆ,
ಈಗ ನಾವು ಒಂದು ವಾರ ಯುದ್ಧ ಮಾಡಿದ್ರೆ ನಮ್ಮ ಎಕಾನಮಿ ಗೋಸ್ ಬೈ 1 year. ನಾವು 15 ದಿನ ಯುದ್ಧ ಮಾಡಿದ್ರೆ 71ನಲ್ಲಿ 15 ದಿನ ಆಯಿತು. ಸೊ ವಿ ಗೋ ಡೌನ್ ಇನ್ ಆಲ್ ದಿಸ್ ಥಿಂಗ್ ಬೈ 15 years. ನಮಗೆ ತಡ್ಕೊಳ್ಳೋ ಶಕ್ತಿ ಇದೆ. ಅವರಲ್ಲಿ ಮ್ಯಾಕ್ಸಿಮಮ್ ಅವ್ರ ಹತ್ರ ಇರೋ ಸಾಮಗ್ರಿಗಳು, ಅವರ ಎಲ್ಲದಕ್ಕಿಂತ ಮುಖ್ಯವಾಗಿ ಮನೋಬಲ ಬೇಕು. ಹೌದು, ಫೈಟ್ ಮಾಡೋಕ್ಕೆ ನಾನು ಯಾಕೆ ಫೈಟ್ ಮಾಡ್ತಿದ್ದೀನಿ ಅನ್ನೋ ಒಂದು ಉದ್ದೇಶ ಬೇಕು. ಹೌದು, ಅವ್ರಿಗೇನು ಉದ್ದೇಶ ಇಲ್ಲ. ನಾವು ಪ್ರತೀಕಾರ ಮಾಡ್ತಾಯಿದ್ವಿ, ಆದರೆ ನಮಗೆ ಇದೆಯಲ್ಲ ಪಹಲ್ಗಾಮ್ದು ತೀರಿಸ್ಕೋಬೇಕು. ಇವ್ರದ್ದು ಯಾವ ಕಾಲದಿಂದ ಅವ್ರ ಕಂಟ್ರಿ ಆದಾಗಿಂದನೂ ದ್ವೇಷ ಕಾರ್ತಾನೇ ಇದ್ದಾರೆ. ಅವರು ಹೇಳಿದಾಗೆ ಈ ಶಿಶುಪಾಲ 100 ಸುಳ್ಳು ಹೇಳ್ಬೋದು ಅಂತ ಹೇಳಿದ್ನಲ್ಲ, ಅದೇ ಥರ ಇವರು ಹೇಳ್ಕೊಂಡು ಬರ್ತಾ ಇದ್ದಾರೆ. ಕಡೆಗೆ ಅವನೇನು ಕೃಷ್ಣ ಏನು ಮಾಡ್ದ, ಬಿಟ್ಟ ಸುದರ್ಶನ್. ಈಗ ನಾವು ಅದೇ ಮಾಡಿರೋದು, ಅರ್ಥ ಆಯ್ತಾ? ಮತ್ತು ಆಗಿನ ಕಾಲದ ಯುದ್ಧಕ್ಕೂ ಈಗಿನ ಕಾಲದ ಯುದ್ಧಕ್ಕೂ ಭಾಳ ವ್ಯತ್ಯಾಸ. ಅವತ್ತಿನೂ ಹೇಳಿದ್ದೆ ಅಂತ ಕಾಣ್ತದೆ, ಕಾಂಟ್ಯಾಕ್ಟ್ಲೆಸ್ ವಾರ್. ಇವತ್ತು ನಾನು ನನ್ನ ಎನಿಮಿಗೆ ಹೊಡಿಬೇಕು ಅಂದರೆ ನಾನು ಅವನ ಹತ್ರ ಹೋಗಿ ಇದು ಮಾಡಿ ಅಥವಾ ಹತ್ತಿರದಿಂದ ಶೂಟ್ ಮಾಡೋದು ಬೇಕಾಗಿಲ್ಲ. ಅವನು ಎಲ್ಲಿದ್ದಾನೆ, ಈಗ ಏನು ಮಾಡ್ತಿದ್ದಾನೆ ಎಲ್ಲ ನಮಗೆ ಗೊತ್ತಾಗುತ್ತೆ, ಮಾಹಿತಿ ಬರುತ್ತೆ. ಅಂಥ ಸಿಸ್ಟಮ್ಸ್ ಇದೆ ನಮ್ಮ ಹತ್ರ. ಸೊ ನಾವು ಅವನಿರೋ ಜಾಗಕ್ಕೆ ಮೇ ಬಿ ಹತ್ತಿರ ಒಂದು 50 ಮೀಟ್ರ್ 100 ಮೀಟ್ರ್ ಒಳಗೆ ಹೋಗಿ ಹಾಕ್ಬೋದು, ಮಿಸೈಲ್ಸ್ ಹಾಕ್ಬೋದು. ಸೊ ಅಷ್ಟು ಮುಂದುವರೆದಿದೆ. ಅದರಲ್ಲಿ ಈಗ ನಾನು ಮ್ಯಾನ್ ಬಿಹೈಂಡ್ ದ ಮೆಷಿನ್ ಅಂತ ಹೇಳಿದ್ನಲ್ಲ, ಈಗ ಮೆಷಿನ್ ಎಷ್ಟು ಮುಖ್ಯನೋ ಅದನ್ನು ಚಲಾಯಿಸೋನು ಅಷ್ಟೇ ಮುಖ್ಯ. ಅವನು ಅದ್ರ ಬಗ್ಗೆ ಚೆನ್ನಾಗಿ ಕಲ್ತ್ಕೊಂಡಿರ್ಬೇಕು. ಈ ಸಿಂಪಲ್ ಎಕ್ಸಾಂಪಲ್ ಅಂದರೆ ಗಾಡಿ ಓಡಿಸ್ತಾರೆ, ಕಾರ್ ಓಡಿಸೋದು ಬೇರೆ ಥರ, ಟ್ರಕ್ ಓಡಿಸೋದು ಬೇರೆ ಥರ. ಅದರಲ್ಲೇ ಅವ್ನಿಗೆ ಟ್ರೈನಿಂಗ್ ಮಾಡಿ ಹೆವಿ ಲೈಸೆನ್ಸು, ಲೈಟ್ ಲೈಸೆನ್ಸ್ ಆ ಥರ ಕೊಡ್ತಾರೆ. ಅದೇ ಥರ ಅವನಿಗೆ ಅದರಲ್ಲಿ ಚೆನ್ನಾಗಿ ಪರಿಶ್ರಮ ಇರಬೇಕು. ಅದು ಇಲ್ಲ ಅಲ್ಲಿ ಪಾಕಿಸ್ತಾನದಲ್ಲಿ. ಬರಪ್ಪ ತಗೋ ಈ ಗನ್ನು ಹೋಗಿ ಹೊಡಿ, ಆ ಥರ ಸ್ಥಿತಿ ಇದೆ. ಅದೆಲ್ಲ ನಿಮ್ಗೆ ಹೇಗೆ ಗೊತ್ತು ಅಂತ ನೀವು ಕೇಳ್ಬೋದು. ಬೇಕಾದಷ್ಟು ಇಂಟೆಲಿಜೆನ್ಸ್ ಸೋರ್ಸಸ್ ಇದೆ, ಗೊತ್ತಾಗುತ್ತೆ. ಸರ್, POKಲೂ ಕೂಡ ಸ್ಥಳೀಯರಿಗೆ ಟ್ರೈನ್ ಮಾಡ್ತಿದ್ರಂತೆ, ಎನಿ ಟೈಮ್ ಯುದ್ಧ ಆಗ್ಬೋದು ಅಂತ ಹೇಳಿ. ಸ್ಥಳೀಯರಿಗೆ POK ಅಂದರೆ ಏನಿಲ್ಲ, ಅದೊಂದು ಗೆರೆ ಅಷ್ಟೇ. ಇಟ್ ಈಸ್ ಪಾಕ್ ಆಕ್ಯುಪೈಡ್ ಕಾಶ್ಮೀರ್. ನಮ್ಮ ಏರಿಯಾ ಅವ್ರಿಗೆ 47ನಲ್ಲಿ ಬಿಟ್ಬಿಟ್ವಲ್ಲ, ಸೀಸ್ ಫೈರ್ ಆಗೋಯ್ತಲ್ಲ, ಆವಾಗ ಅವರ ಹತೋಟಿಲಿ ಉಳ್ಕೊಂಡಿದ್ದೆ POK. ಅವರು ಆಜಾದ್ ಕಾಶ್ಮೀರ್ ಅನ್ಕೋತಾರೆ, ನಾವು ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಅಂತಾರೆ. ಆವಾಗ ನಮಗೆ ಇನ್ನೊಂದು 2 ದಿನ 3 ದಿನ ಟೈಮ್ ಇದ್ದಿದ್ರೆ, ಸೀಸ್ ಫೈರ್ ಆಗದೆ ಇದ್ದರೆ ಇವತ್ತು ಅದು ನಮ್ಮಲ್ಲೇ ಇರೋದು. ಅಲ್ಲಿ ಶಾರದಾ ದೇವಿ ಟೆಂಪಲ್ ಇದೆ, ಭಾಳ ಏನ್ಷಂಟ್ ಟೆಂಪಲ್ಲು. ಅದು ಈಗಿನ ಸ್ಥಿತಿ ನೋಡಿದ್ರೆ ನೀವು ನೋಡಿ ಗೂಗಲಲ್ಲಿ ಎಲ್ಲರೂ, ಭಾಳ ಹದಗೆಟ್ಟಿದೆ. ಈಗ ಸ್ವಲ್ಪ ಮಾಡಿದ್ದಾರೆ. ಆ ಊರಲ್ಲಿ ಎಲ್ಲರೂ ಪಂಡಿತರೆ. ಅಂತ ಅದು ನಮಗೆ ಭಾಳ ಮುಖ್ಯವಾದ ಇದು. ಅದನ್ನು ನಾವು ಆಕ್ಯುಪೈ ಮಾಡಿಲ್ಲ. ಸೊ ಈಗ ಒಂದು ಅವಕಾಶ ಇದೆ. ಇದು ಮುಂದುವರೆದ್ರೆ ಅದು ಒಂದು ಅವಕಾಶ ಇದೆ. ರೈಟ್, ಮಾತಾಡ್ತೀನಿ ಡೀಟೇಲ್ ಆಗಿ. ಗಣೇಶ್ ಸರ್, ಅಲ್ಲ ನನ್ನ ಗಣೇಶ್ ಸರಿಗೆ ನನಗೂ ಜನಾರ್ದನಿಗೆ ಮಾತಾಡ್ತಾರೆ ಸರ್. ಗಣೇಶ್ ಸರ್, ನಾನು ಮಾತಾಡೋದು ಕೇಳಿಸ್ತಿದ್ಯಾ? ನೀವು ಅವಾಗ ಒಂದು ವಿಷಯ ಪ್ರಸ್ತಾಪ ಮಾತಾಡ್ತಾ ಹೇಳ್ತಾ ಇದ್ರಿ, ಪಾಕಿಸ್ತಾನಕ್ಕೆ ಯಾವುದೇ ರೀತಿಯ ಉದ್ದೇಶ ಇಲ್ಲ ಭಾರತದ ಮೇಲೆ ದಾಳಿ ಮಾಡಕ್ಕೆ. ಆದ್ರೆ ಭಾರತ ಸೈನಿಕರಿಗೆ ಅದನ್ನ ತಡೆ ಹಿಡಿತಾ ಇದ್ದಾರೆ. ಈ ಸಂದರ್ಭದಲ್ಲಿ ಪಾಕಿಸ್ತಾನ ನಿರಂತರವಾಗಿ ಅಪ್ರಚೋದಿತವಾಗಿ ದಾಳಿ ಮಾಡ್ತಾ ಇದ್ದಾಗ ಭಾರತದ ಸೇನೆ ಅದನ್ನು ತಡೆ ಹಿಡಿಯೋದು ಅಷ್ಟೇ ಮಾಡತ್ತಾ, ಅಥವಾ ಯಾವ ರೀತಿ ನಿರ್ಣಯ ತೆಗೆದುಕೊಳ್ಳುತ್ತೆ? ವಿನಾಕಾರಣ ಅವ್ರು ನಮ್ಮ ಮೇಲೆ ದಾಳಿ ಮಾಡ್ತಿದ್ದಾಗ ಇದನ್ನು ಯಾವ ರೀತಿ ನೋಡುತ್ತೆ ಸೈನ್ಯ? ನೇರವಾಗಿ ಅಟ್ಯಾಕ್ ಮಾಡಬೇಕು ಅಂದ್ಕೊಳ್ಳುತ್ತಾ, ಹೇಗೆ ಸರ್? ಇದು ಪ್ರತಿ ದಾಳಿನ ಪ್ರತಿರೋಧನ ಅಂತ. ಓಕೆ, 2 ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ನನ್ನ ಭಾವನೆ, ನನ್ನ ಇದು ಅಭಿಪ್ರಾಯ. ಒಂದು, ಪಾಕಿಸ್ತಾನಕ್ಕೆ ಉದ್ದೇಶ ಇಲ್ಲ ಅಂತ ಅಲ್ಲ. ಒಂದು ಉದ್ದೇಶ, ಅದು ಜವಾಬ್ದಾರಿಯುತ ಉದ್ದೇಶ ಆಗಿರಬೇಕು. ಕರೆಕ್ಟ್. ಅವರು ಅನೇಕ ವರ್ಷಗಳ ಹಿಂದೆ ಆ ದೇಶದ ಮುಖ್ಯಸ್ಥರು ಒಂದು ಮಾತು ಹೇಳಿದ್ರು, ನಾವು 1,000 ಕಟ್ಗಳಿಂದ ಭಾರತ ದೇಶವನ್ನ ಬ್ಲೀಡ್ ಮಾಡ್ತೇವೆ ಅಂತ. ನಾವು ಇದನ್ನು ನಿರಂತರವಾಗಿ ಪ್ರಾಕ್ಸಿ ವಾರ್ ಅಂತ ಕರೆದು, ಕೇವಲ ಪಹಲ್ಗಾಮ್ ಒಂದು ಘಟನೆ ಅಲ್ಲ, ನಿರಂತರವಾಗಿ ಪಾಕಿಸ್ತಾನ ಭಾರತ ದೇಶದ ಮೇಲೆ ಕೆಂಡ ಕಾರ್ತ ಏನ್ ನಡ್ಸ್ಕೊಂಡು ಬಂದಿದೆ, ಅದರ ಹಿಂದೆ ಅವರ ಉದ್ದೇಶ ಇದೆ. ನನ್ಗೆ ಗೊತ್ತಿಲ್ಲ, ನಾನು ಸಾರ್ವಜನಿಕವಾಗಿ ನಿಮ್ಮ ಇದರ ಮೂಲಕ ಈ ಮಾತು ಹೇಳಬೇಕೋ ಬೇಡೋ ಗೊತ್ತಿಲ್ಲ. ಈ ಮತೀಯ ಮೂಲಭೂತವಾದದ ಹಿಂದೆ ಒಂದು ದೊಡ್ಡ ಉದ್ದೇಶ ಇದೆ ಅವರದ್ದು. ಅದು ಸಂಖ್ಯಾತ್ಮಕವಾಗಿ ಡೆಮೋಗ್ರಫಿ ಚೇಂಜ್ ಮಾಡುವಂಥದ್ದು,
ಜಗತ್ತಿನಾದ್ಯಂತ ಒಂದು ಮತೀಯ ಆಧಾರಿತ ಆಡಳಿತ ಬರಬೇಕು ಹೇಳುವಂಥದ್ದು, ಇದನ್ನು ನಿರಂತರವಾಗಿ ಬೋಧನೆ ಮಾಡುವಂತ ಒಂದು ವರ್ಗ, ಅದನ್ನು ನಂಬಿಕೊಂಡು ಬಂದಿರುವಂತ ಅಲ್ಲಿಯ ಸರ್ಕಾರ ಮತ್ತು ಅಲ್ಲಿಯ ಸೇನಾ ವ್ಯವಸ್ಥೆ. ಹಾಗಾಗಿ ಉದ್ದೇಶ ಇದೆ ಅವರದ್ದು. 90ರ ದಶಕದಲ್ಲಿ ಕಾಶ್ಮೀರದಿಂದ ಎಲ್ಲ ಪಂಡಿತರನ್ನ ಅಲ್ಲಿಂದ ಮೂಲೋತ್ಪಾದನೆ ಮಾಡಿಬಿಟ್ಟು ಹೊರಗೆ ಓಡಿಸ್ಬೇಕಾದ್ರೆ, ಅಳಿದ ಉಳಿದವರನ್ನ ಬದಲಾವಣೆ ಅವ್ರ ಮತಾಂತರ ಮಾಡ್ಬೇಕಾದ್ರೆ 47ರ ಡಿವಿಷನ್ ನಂತರ ಪಾಕಿಸ್ತಾನ ಮತ್ತು ಈಗಿನ ಬಾಂಗ್ಲಾದೇಶದಲ್ಲಿರುವಂತ ಅಲ್ಪಸಂಖ್ಯಾತರನ್ನ ಬಲಾತ್ಕಾರ ಮಾಡುವುದರ ಮೂಲಕ ಅಥವಾ ಹಿಂಸೆಯ ಮೂಲಕ ಮತಾಂತರ ಮಾಡುವಂಥದ್ದು, ಅವರ ಸಂಖ್ಯೆಯನ್ನು ಇಲ್ಲದಂತೆ ಮಾಡುವಂಥದ್ದು, ಇದೆಲ್ಲ ಉದ್ದೇಶಗಳಿದೆ. ಖಂಡಿತವಾಗಿ ಉದ್ದೇಶ ಇಟ್ಕೊಂಡೆ ಅವರು ಮಾಡ್ತಿರುವಂತದ್ದು. ಮತ್ತು ನಾವು ಡೆಮಾಕ್ರಸಿಯಲ್ಲಿ ನಂಬಿಕೊಂಡು ಬಂದಿರುವಂತ ಒಂದು ಮೂಲ ಸಿದ್ಧಾಂತ ಹೇಳಿದ್ರೆ, ಅದನ್ನ ನಾವು ಏನ್ ಹೇಳ್ತೀವಿ ಅಂತ ಹೇಳಿದ್ರೆ ಸರ್ವ ಪಂಥ ಸಮಭಾವ ಅಂತ ಹೇಳ್ತೀವಿ. ಸೆಕ್ಯುಲರಿಸಂನ ನಿಜವಾದ ಅರ್ಥ. ನನಗೆ ನನ್ನ ಮತ ಧರ್ಮದಲ್ಲಿ ಎಷ್ಟು ನಂಬಿಕೆ ಇದೆಯೋ ಅಷ್ಟೇ ನಾನು ಇನ್ನೊಬ್ಬನ ಮತ ಧರ್ಮದ ನಂಬಿಕೆಯನ್ನು ಗೌರವಿಸಬೇಕು ಹೇಳುವಂಥದ್ದು. ಇದರಲ್ಲಿ ನಂಬಿಕೆ ಇಲ್ಲೇ ಇರುವಂತ ನಾನು ತುಂಬಾ ಗಂಭೀರವಾದ ಸಂಗತಿ ಹೇಳ್ತಾ ಇದ್ದೀನಿ. ಸೊ ಈ ರೀತಿಯ ನೆಗೆಟಿವಿಸಮ್ ಇಂದ ಹುಟ್ಟಿದ ದೇಶ ಅದು. ಈ ನೆಗೆಟಿವಿಸಮ್ ಅನ್ನೇ ಪ್ರತಿಪಾದನೆ ಮಾಡ್ತಿರುವಂತಹ ದೇಶ ಅದು. ಆ ನೆಗೆಟಿವಿಸಮ್ ನ ಮೂಲಕ ನಮ್ಮ ದೇಶದ ಅಂತರಂಗದಲ್ಲಿ ಒಂದಷ್ಟು ಪ್ರಕ್ಷೋಭೆಯನ್ನ ಉಂಟು ಮಾಡಿಕೊಂಡು ಭಾರತ ಯಾವತ್ತೂ ಕೂಡ ನಿರಂತರವಾಗಿ ಈ ರೀತಿಯ ಪ್ರಕ್ಷೋಭೆಯ ವಾತಾವರಣದಲ್ಲಿ ಇರಬೇಕು ಹೇಳುವಂತ ಅವರ ಪ್ರಯತ್ನ. ಈ ಬಾರಿ ಅವರು ಪಹಲ್ಗಾಮ್ ಮಾಡುವ ಘಟನೆಯ ಹಿಂದೆ ಏನಿದೆ ಅಂತ ಹೇಳಿದ್ರೆ, ನಾನು ಆಗ ಹೇಳಿದ್ದೆಲ್ಲ ನೆನಪಿಲ್ಲ ನನಗೆ, ಬದಲು ಕಟ್ಟಾಯ್ತದು. ನೋಡಿ, ಅಲ್ಲಿಯ ಸೇನೆಯ ಒಳಗೆ ಸಮನ್ವಯ ಇಲ್ಲ. ಸೇನೆಯ ಒಳಗೆ ಈಗಿರುವ ಸೇನೆಯ ಮುಖ್ಯಸ್ಥ ತಪ್ಪಿಸ್ಕೊಂಡಿದ್ದಾರೆ, ಓಡಿ ಹೋಗಿದ್ದಾರೆ ಅಂತ ಏನ್ ಹೇಳ್ತಿದ್ರು, ಬದಲಾವಣೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಹಿಂದೆ ಸೇನೆಯ ಒಳಗೆ ಸಮನ್ವಯ ಇಲ್ಲ. ಸೇನೆಯ ಅಧಿಕಾರಿಗಳು ಮತ್ತು ಸೇನೆಯ ಸೈನಿಕರು ಅವರ ನಡುವೆ ಸಮನ್ವಯ ಇಲ್ಲ. ಅಲ್ಲಿನ ಸೇನೆ ಕಮರ್ಷಿಯಲ್ ಆಕ್ಟಿವಿಟಿನಲ್ಲಿ ಕೃಷಿ ಮಾಡ್ಲಿಕ್ಕೆ ಭೂಮಿಯನ್ನು ಪಡ್ಕೊಂಡಿದೆ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದೆ, ಟ್ರೇಡ್ ಅಂಡ್ ಕಾಮರ್ಸ್ ಅಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿದೆ. ತುಂಬಾ ಹೇಳಿ ಉದ್ದ ಆಗುತ್ತೆ ಅನ್ನೋ ಗೊತ್ತಿಲ್ಲ ನನ್ಗೆ. ಹಾಗಾಗಿ ಅವರಿಗೆ ಉದ್ದೇಶ ಇಲ್ಲ ಅಂತಲ್ಲ, ಉದ್ದೇಶ ಇದೆ. ಆ ಉದ್ದೇಶ ಒಂದು ಜವಾಬ್ದಾರಿಯುತ ದೇಶದ ಉದ್ದೇಶ ಅಲ್ಲ. ಎರಡನೇದು, ಅವರ ಅಂತರಂಗದಲ್ಲಿರುವಂತಹ ಕ್ಷೋಭೆ, ಪ್ರಕ್ಷೋಭೆ, ಡಿಫರೆನ್ಸಸ್, ಹೋರಾಟ, ಇದೆಲ್ಲದ್ರಿಂದ ಅಲ್ಲಿನ ಜನತೆಯ ಮಾನಸಿಕತೆಯನ್ನ ದೂರ ಮಾಡುವುದಕ್ಕಾಗಿ ಅಥವಾ ಅದಕ್ಕಿಂತ ಹೆಚ್ಚಿನ ಒಂದು ಸವಾಲನ್ನ ಮುಂದೆ ಇಟ್ಟು ಅದನ್ನು ಮನೆ ಮಾಚುವುದಕ್ಕಾಗಿ ಅದನ್ನು ಮಾಡಿದ್ದಾರೆ. ಮೂರನೇದ್ದು, ಭಾರತ ದೇಶ ಇತ್ತೀಚಿನ ದಿನಗಳಲ್ಲಿ ಜಗತ್ತಿನ ಮುಂಚೂಣಿ ರಾಷ್ಟ್ರ ಆಗ್ತಿರುವಂತದ್ದು, ಆರ್ಥಿಕವಾಗಿ ಸಬಲವಾಗಿ ಹೋಗ್ತಾ ಇರುವಂತದ್ದು, ಇದು ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ. ನಾನು ಆಗ ಹೇಳಿದೆ, ಇಟ್ ಇಸ್ ಎ ಫೇಲ್ಡ್ ಸ್ಟೇಟ್, ಇಟ್ ಇಸ್ ಎ ರೋಗ್ ಸ್ಟೇಟ್, ಎಕನಾಮಿಕಲ್ ಮೆಸ್ಸಲ್ ಇದೆ ಅಂತ ಹೇಳಿ. ಇದೆಲ್ಲವನ್ನ ಅಲ್ಲಿನ ಜನತೆ ಸಹಿಸ್ತಾ ಇಲ್ಲ. ಹಾಗಾಗಿ ಅವರು ಇದನ್ನ ಮಾಡಿದ್ದಾರೆ, ಒಟ್ಟು ಡೈವರ್ಟ್ ಮಾಡ್ಲಿಕ್ಕೆ. ಎಲ್ಲಕ್ಕಿಂತ ಮುಖ್ಯವಾಗಿ ಕಾಶ್ಮೀರದ ಕಣಿವೆಯಲ್ಲಿ ಸಾಮಾನ್ಯ ಸ್ಥಿತಿ ಬರ್ತಾ ಇದೆ. ಜನ ಕೇಂದ್ರ ಸರ್ಕಾರದ ನಿರ್ಣಯಗಳನ್ನು ಒಪ್ಕೊಂಡಿದ್ದಾರೆ. ಅಲ್ಲಿ ಪ್ರಜಾಪ್ರಭುತ್ವ ವಿಧಿಬದ್ಧದಲ್ಲಿ ಚುನಾಯಿತ ಸರ್ಕಾರ ಬಂದಿದೆ. ಇದು ನಡೆದ್ರೆ ನಮ್ಮ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಕಾಶ್ಮೀರ ಹೋಗಿ ಪ್ರಾಕ್ಸಿ ವಾರ್ ನಡೆಸಲಿಕ್ಕೆ ಆಗುದಿಲ್ಲ. ಹಾಗಾಗಿ ನಾವು ಮತ್ತೆ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡಬೇಕು. ಈಗ ನೋಡಿ, ಮೊನ್ನೆ ಘಟನೆ ಆಯ್ತು, ಯಾವ ಯಾತ್ರಿಗಳು ಹೋಗ್ತಾ ಇಲ್ಲ ಅಲ್ಲಿಗೆ. ಹೌದಾ ಅಲ್ವಾ? ಆಗ್ಬೇಕಿತ್ತು, ಅದನ್ನ ನಿಲ್ಸಿದ್ದಾರೆ. ಅವರಿಗೆ ಉದ್ದೇಶ, ಅವರಿಗೆ ತುಂಬಾ ನೆಗೆಟಿವ್ ಉದ್ದೇಶಗಳಿದ್ದಾವೆ ಅವರಿಗೆ. ಅಲ್ಲ ಗಣೇಶ್ ಸರ್, ಈಗ ಮೋದಿ ಅವರು ಮುಕ್ತ ಫ್ರೀ ಹ್ಯಾಂಡ್ ಅನ್ನು ಕೊಟ್ಟಿದ್ದಾರೆ ಸೈನ್ಯಕ್ಕೆ ಅನ್ನೋ ಮಾಹಿತಿ ಬಂದಿದೆ. ಈ ಸಂದರ್ಭದಲ್ಲಿ ಪಾಕಿಸ್ತಾನದ ಅಪ್ರಚೋದಿತ ದಾಳಿಯನ್ನ ಭಾರತದ ಸೇನೆ ಹೇಗೆ ನೋಡುತ್ತೆ ಅಂತ, ಅಂದ್ರೆ ಪ್ರತಿರೋಧ ಒಡ್ಡತ್ತಾ, ಪ್ರತಿ ದಾಳಿ ಮಾಡತ್ತಾ, ಯಾವ ರೀತಿಯಲ್ಲಿ ನೋಡತ್ತೆ ಈ ಸೇನೆ? ನೀವು ಈ ಘಟನೆಗಳನ್ನ ಅವಲೋಕನ ಮಾಡಿ. 22ನೇ ತಾರೀಕಿಗೆ ಏನಾಯ್ತು, ಅದಾದ್ಮೇಲೆ ನಾವ್ ಏನ್ ಮಾಡಿದ್ವು 15 ದಿವಸಗಳ ಕಾಲ, ಕೆಲವು ಮೂರ್ಖರು ಪ್ರಶ್ನೆ ಕೇಳಿದ್ರು, ನೀವೇನ್ ಮಾಡ್ತಾ ಇದ್ರಿ, ಏನು ರಿಯಾಕ್ಷನ್ ಮಾಡ್ತಾ ಇಲ್ಲ ಅಂತ. ರಿಯಾಕ್ಷನ್ ಮಾಡಿದ್ರೆ ಮತ್ತೇನೋ ಪ್ರಶ್ನೆಗಳನ್ನು ಕೇಳ್ತಾರೆ, ಅವ್ರನ್ನ ಬದಿಗಿಟ್ಬಿಡಿ. ನಾವು ಮೊನ್ನೆ ರಾತ್ರಿ ನಡೆದಂತ ದಾಳಿ ಏನ್ ಮಾಡಿದ್ವು, ಭಾರತ ದೇಶದ ಮೇಲೆ ದಾಳಿ ನಡೆಸಲಿಕ್ಕೆ ಸಂಚು ಹೂಡಿದಂತ ಭಯೋತ್ಪಾದಕ ನೆಲೆಗಳನ್ನ, ಅಡಗುತಾಣಗಳನ್ನ, ಲಾಂಚಿಂಗ್ ಪ್ಯಾಡ್ ಅನ್ನ, ಅದನ್ನ ಆಯ್ಕೆ ಮಾಡಿಕೊಂಡು ಅತ್ಯಂತ ಕರಾರುವಾಕ್ಕಾಗಿ ನಿಖರವಾಗಿ ನಾಶ ಮಾಡಿದ್ವಿ ನಾವು. ಲೀಸ್ಟ್ ಡ್ಯಾಮೇಜ್ ಟು ದಿ ಸಿವಿಲ್ ಇನ್ಸ್ಟಾಲೇಷನ್ಸ್, ಲೀಸ್ಟ್ ನಾಟ್ ಎಟ್ ಆಲ್, ನೋ ಅಟ್ಯಾಕ್ ಆನ್ ಮಿಲಿಟರಿ ಇನ್ಸ್ಟಾಲೇಷನ್ಸ್. ಒಂದು ಜವಾಬ್ದಾರಿಯುತ ರಾಜ್ಯ ಅಂದ್ರೆ ಸ್ಟೇಟ್ ಅಂತ ಹೇಳುವ ಅರ್ಥದಲ್ಲಿ ಹೇಳಿದೆ, ದೇಶ ಯಾವ ರೀತಿ ವರ್ತನೆ ಮಾಡುವುದಕ್ಕೆ ಅದನ್ನ ನಾವು ಮಾಡಿದ್ವಿ. ನಿನ್ನೆ ರಾತ್ರಿ ಅವ್ರು ದಾಳಿ ನಡೆಸಿದ್ರು. ಅವರು ದಾಳಿ ನಡೆಸಿದ 15 ಸ್ಥಾನಗಳು ಯಾವ್ದಿದ್ವು?
ಫಸ್ಟ್ ಆಫ್ ಆಲ್ ವಿ ಡೋಂಟ್ ಹ್ಯಾವ್ ಟೆರರಿಸ್ಟ್ ಔಟ್ಫಿಟ್ಸ್. ನಮ್ಮಲ್ಲಿ ಟೆರರಿಸ್ಟ್ ಮೇಲೆ ದಾಳಿ ಮಾಡಿದ್ರು ಅಂತ ಹೇಳಿದ್ರು ಅವರು. ಹಾಸ್ಯಾಸ್ಪದ. ನಮ್ಮ ದೇಶದಲ್ಲಿ ಭಯೋತ್ಪಾದಕರ ಅಡುಗುತಾಣವೂ ಇಲ್ಲ, ಭಯೋತ್ಪಾದಕರ ತರಬೇತಿ ಕೇಂದ್ರಗಳು ಇಲ್ಲ ನಮ್ಮಲ್ಲಿ. ಅವರು ಟಾರ್ಗೆಟ್ ಮಾಡಿದ್ದು ಸಿವಿಲ್ ಇನ್ಸ್ಟಾಲೇಷನ್, ಅವರು ಟಾರ್ಗೆಟ್ ಮಾಡಿದ್ದು ಮಿಲಿಟರಿ ಇನ್ಸ್ಟಾಲೇಷನ್. ದೇ ವಾಂಟ್ ಟು ಎಸ್ಕಲೇಟ್. ಇದು ಅವ್ರು ನಿನ್ನೆ ಮಾಡಿದ್ರ ಉದ್ದೇಶ ಈ ಯುದ್ಧವನ್ನು ಎಸ್ಕಲೇಟ್ ಮಾಡಬೇಕು ಅಂತ ಹೇಳಿ. ಅವರ ದುರಾದೃಷ್ಟಕ್ಕೆ, ನಮ್ಮ ಅದೃಷ್ಟಕ್ಕೆ ಮೋದಿಯವರು ಬಂದಾಗಿನಿಂದ ತುಂಬಾ ದೂರದೃಷ್ಟಿಯಿಂದ ಆಲೋಚನೆ ಮಾಡಿದ್ರಿಂದ ಅವರ ಎಲ್ಲ ಈ ಪ್ರಯತ್ನಗಳನ್ನ ನಾಶ ಮಾಡುವಂತ ಒಂದು ಏರ್ ಡಿಫೆನ್ಸ್ ಸಿಸ್ಟಮ್ ಕರ್ನಲ್ ಶ್ಯಾಮ್ ಸುಂದರ್ ಅವರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. S-400 ಇದೆ, ಮತ್ತು ಏರ್ ಬೋರ್ನ್ ಅರ್ಲಿ ವಾರ್ನಿಂಗ್ ಸಿಸ್ಟಮ್ಸ್ ಇದೆ, ಎವ್ಯಾಕ್ಸ್ ಅಂತ ಕರಿತೀವಿ. ನಮ್ಮಲ್ಲಿ ಮಿಸೈಲ್ಗಳಿದ್ದಾವೆ, ಪಿನಾಕ ಇದೆ, ಬ್ರಹ್ಮೋಸ್ ಇದೆ, ಬೇರೆ ಬೇರೆ ಆಕಾಶ್, ನಾಗ್, ಪೃಥ್ವಿ ಇದೆಲ್ಲ ಡೆವಲಪ್ ಮಾಡಿದೀವಿ. ಅವರು ಉಲ್ಲೇಖ ಮಾಡಿದಾಗೆ ಇದು ಟರ್ಕಿ ಆಧಾರಿತ ಡ್ರೋನ್ ಅಲ್ಲ, ಇದು ಚೀನಾ ನಿರ್ಮಿಸಿದಂತ ಮಿಸೈಲ್ ಸಿಸ್ಟಮ್ ಅಲ್ಲ. ಇದು ನಮ್ಮ ದೇಶದ ಹೆಮ್ಮೆಯ ಸಂಸ್ಥೆ DRDO ಇಸ್ರೇಲ್ನ ಜೊತೆಗೆ ಮತ್ತು ಇತರ ಪ್ರಮುಖ ದೇಶಗಳೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ನಾವೇ ತಯಾರು ಮಾಡಿದಂತ ಅತ್ಯಂತ ಒಳ್ಳೆಯ ಗುಣಮಟ್ಟದ ಹೊರದೇಶಕ್ಕೆ ರಫ್ತು ಮಾಡಬಲ್ಲಂತ ಮಿಸೈಲ್ ಸಿಸ್ಟಮ್. ನೋಡಿ ಸರ್, ನೀವುಗಳು ಕುತ್ಕೊಂಡು ಆಲೋಚನೆ ಮಾಡಿದ ಹಾಗೆ ನೋಡಿ, 300 ರಿಂದ 400 ಡ್ರೋನ್ಗಳನ್ನ ಹೊರತುಳಿಸಿದ್ದೇವೆ. ವಿಮಾನಗಳು ಎಷ್ಟು ಹೊರತುಳಿಸಿದ್ದಾವೆ ಅಂತ ಇನ್ನೂ ಸರಿಯಾದ ನಿಖರವಾದ ಮಾಹಿತಿ ಸಿಗಬೇಕು. ಆದ್ರೆ ಕನಿಷ್ಠ ಒಂದು 4-5 ವಿಮಾನಗಳನ್ನು ಹೊರತುಳಿಸಿದ್ದೇವೆ. ಅವರ ಯಾವುದೇ ಒಂದೇ ಒಂದು ಮಿಸೈಲ್ ನಮ್ಮ ದೇಶದ ಗಡಿ ದಾಟಿ ಒಳಗೆ ಬರ್ಲಿಕ್ಕೆ ಆಗ್ಲಿಲ್ಲ. ಇನ್ನು ಅವರ ಅಡಗುತಾಣಗಳನ್ನು ಸಂಪೂರ್ಣ ಉದ್ಧ್ವಸ್ತಗೊಳಿಸಿದ್ರೆ ತಾವು ಚಿತ್ರಗಳನ್ನು ನೋಡಿದಿರಿ. ಇನ್ನು ಡೀಟೇಲ್ ನಾನು ತಗೊಳ್ತೀನಿ ಸರ್, ಇನ್ನೊಂದಷ್ಟು ಡೀಟೇಲ್ಸ್ ತಗೊಳ್ತೀನಿ. ಅದಕ್ಕೂ ಮುಂದೆ ಶ್ಯಾಮ್ ಸರ್, 6:45 ಆಯಿತು, ಕತ್ತಲೆ ಸಮೀಪಿಸ್ತಾ ಇದೆ. ನೆನ್ನೆ ಕೂಡ ಏನೂ ಇಲ್ಲ, ಪಹಲ್ಗಾಮ್ ಉಗ್ರರ ದಾಳಿಗೆ ಪ್ರತೀಕಾರ ಆಯಿತು ಅನ್ನೋ ಮೂಮೆಂಟಲ್ಲೇ ಸ್ಟಾರ್ಟ್ ಆಯಿತು 7:45 ಅಷ್ಟೊತ್ತಿಗೆ ಅಂಥೇಳಿ. ಈ ಕತ್ತಲೆ ಆವರಿಸುವಾಗ ಒಂದು ಆತಂಕ ಇದೆ, ಏನಾಗಬಹುದು ಅಂಥೇಳಿ. ಆತಂಕ ಪಡೋ ಅಗತ್ಯ ಇಲ್ಲ, ಭಾರತೀಯ ಸೇನೆ ಸರ್ವಸನ್ನದ್ಧವಾಗಿದೆ. ಬಟ್ ಎನಿ ಮೂಮೆಂಟ್ಸ್ ಆ ಕಡೆಯಿಂದ ಸ್ಟಾರ್ಟ್ ಆಗಬಹುದು ಅಂತ ಅನ್ಸುತ್ತಾ? ಅದು ಕರಾರುವಾಕಾಗಿ ಹೇಳೋಕ್ಕಾಗಲ್ಲ. ಇಟ್ ಆಲ್ ಡಿಪೆಂಡ್ಸ್ ಆನ್ ದೇರ್ ಮೋಟಿವ್ ಆರ್ ವಾಟ್ ದೇ ಆರ್ ಗೋಯಿಂಗ್ ಟು. ಅದೇ ಅವ್ರು ಹೇಳಿದಾಗ, ಗಣೇಶ್ ಅವರು ಹೇಳಿದಾಗೆ ಎಸ್ಕಲೇಟ್ ಮಾಡೋ ಉದ್ದೇಶ ಇದ್ದರೆ ಕಂಟಿನ್ಯೂ ಮಾಡ್ತಾರೆ. ಇಲ್ಲ ಅವ್ರಿಗೆ ಸಾಕಪ್ಪ ಇಷ್ಟು ಏಟ್ ತಿಂದಿದ್ದೀವಿ, ಈ 2 ದಿನದಲ್ಲೇ ಇಷ್ಟು ಏಟ್ ಆಗಿದೆ, ಇನ್ನೂ ಮುಂದುವರಿಸಿದ್ರೆ ಏನಾಗ್ಬೋದು ಅಂತ ಅವ್ರಿಗೆ ಏನಾದ್ರು ಮನವರಿಕೆ ಆದರೆ ಸ್ವಲ್ಪ ಕಡಿಮೆ ಆಗಬಹುದು. ಸರ್, ಹಾಗಾದ್ರೆ ಇದನ್ನ ಯುದ್ಧ ಅಂತ ಕರಿಬೇಕಂತ ಪ್ರಶ್ನೆ. ಯಾಕಂದ್ರೆ ಪ್ರಿಲಿಮಿನರಿ ಸ್ಟೇಜ್ ಆಫ್ ಯುದ್ಧದ ಆರಂಭ, ಅಧಿಕೃತ ಘೋಷಣೆ ಆಗಿಲ್ವಲ್ಲ. ಯುದ್ಧದ ಆರಂಭ. ಯುದ್ಧದಲ್ಲಿ ಹೇಗೆ ಅಂದರೆ ಮೊದಲು ಒಂದು ಅವಲೋಕನೆ ಮಾಡ್ತೀವಿ, ನಮ್ಮ ಎನಿಮಿ ಯಾರ್ಯಾರು, ಅವರ ಶಕ್ತಿ ಏನು, ಅವ್ರನ್ನ ಇದು ಮಾಡೋಕ್ಕೆ ನಾನು ಏನು ಮಾಡಬೇಕು. ನೀವು ಮಹಾಭಾರತ ನೋಡಿದ್ರೆ ಅವನ ಹತ್ರ ಇದಿದ್ರೆ, ಈ ಬಾಣ ಬಿಲ್ಲು ಇದ್ದರೆ ಅದನ್ನ ಹೊಡೆಯೋಕ್ಕೆ ಬಾಣ ಬಿಲ್ಲನ್ನೇ ಕಳಿಸ್ತಾರೆ. ಇದಿದ್ರೆ ಗದೆ ಇದ್ದರೆ ಗದೆ ಮಾಡೋಣ, ಗದೆಗೆ ಕಳಿಸ್ತಾರೆ. ಫಾರ್ ಎಕ್ಸಾಂಪಲ್ ದುರ್ಯೋಧನ, ಭೀಮ, ಆ ಥರ, ಕರ್ಣ, ಅರ್ಜುನ, ಆ ಥರ. ಅದೇ ಥರ ನಾವು ಅವ್ರು ಯಾವ ಅಸ್ತ್ರ ಉಪಯೋಗಿಸ್ತಾರೆ ಅದಕ್ಕೆ ಪೋಟಿ ಆಗೋದು, ಆ ಅಸ್ತ್ರನ ನಾವು ಇದೆ ನಮ್ಮ ಹತ್ರ ಎಲ್ಲ ಥರ ಅಸ್ತ್ರನೂ ಇದೆ. ಅದು ಒಳ್ಳೆ ಕಂಡೀಷನ್ನಲ್ಲಿದೆ. ಶೆಲ್ಫಲ್ಲಿ ಇಟ್ಬಿಟ್ರೆ ಅದ್ರದ್ದು ಇದಾಗ್ಬಿಡುತ್ತೆ, ಹೇಗೆ ಸಾಮಾನಾದ್ರು. ಅವರು ತುಂಬ ದಿನದಿಂದ ಉಪಯೋಗಿಸಿಲ್ಲ. ಒಂದು, ಅದರ ತಯಾರಿ ಸರಿಗಿಲ್ಲ, ಟ್ರೈನಿಂಗ್ ಸರಿಗಿಲ್ಲ ಜನಗಳಿಗೆ. ಆಮೇಲೆ ನೀವು ಮೊದಲೇ ಹೇಳ್ದಂಗೆ ಮನೋಬಲ ಇಲ್ಲ. ನಮ್ಮ ಸೈನಿಕನಿಗೆ ಹಿಂದೆ ಮಾರಲ್ ಇದಿದೆ, ನಮ್ಮ ದೇಶ ಸ್ಟ್ರಾಂಗ್ ಇದೆ, ನನ್ನ ನೋಡ್ಕೋತಾರೆ, ನನಗೇನಾರು ಆದರೆ ನಮ್ಮ ಫ್ಯಾಮಿಲಿನ ಮುಂದಕ್ಕೆಲ್ಲ ನೋಡ್ಕೊಳ್ತಾರೆ, ಆ ಥರ ಒಂದು ಇದಿದೆ. ನಮ್ಮ ಸ್ಯಾಲ್ರಿ, ನಮ್ಮ ಪರ್ಕ್ಸು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಸೊ ಅದೊಂದಿದೆ. ಅಲ್ಲಿ ನಾಳೆ ಅವ್ನಿಗೆ ಏನಾರು ಆದರೆ ಈಗ ಕೇಳ್ತಾ ಇದ್ವಿ, ಸ್ಪೆಷಲ್ ಪ್ಲೇನ್ ಮಾಡಿ ಆರ್ಮಿ ಆಫೀಸರ್ ವೈಫು ಚಿಲ್ಡ್ರನ್ನೆಲ್ಲ ಅಂತ ಹೇಳಿ ಎಲ್ಲೋ ಕಳಿಸಿದ್ದಾರೆ. ಮೋಸ್ಟ್ಲಿ ಟರ್ಕಿಗೋ ಎಲ್ಲೋ ಕಳಿಸ್ಬಿಟ್ಟಿದ್ದಾರೆ. 2-3 ಪ್ಲೇನ್ ಹೋಯ್ತು ಅಂತ ಸುದ್ದಿ. ಸೊ ಅದರಲ್ಲೇ ಗೊತ್ತಾಗ. ಆಮೇಲೆ ಇನ್ನೊಂದು ಅವ್ರು ಹೇಳ್ತಾ ಇದ್ರು ಗಣೇಶ್ ಅವರು, ಅಲ್ಲಿ ಆರ್ಮಿ ಬಿಕಮ್ ಎ ಬಿಸ್ನೆಸ್ ಪ್ರಾಪಗೇಷನ್. ಅಲ್ಲಿ ನೀವು ಎಲ್ಲರೂ ನೋಡಿ, ಅಲ್ಲಿ ಆರ್ಮಿ ಆಫೀಸರ್ಸ್ ವೈಫು, ಫುಲ್ ಇವ್ರ ಮಕ್ಕಳು ಅವರೆಲ್ಲ ಐಷಾರಾಮಿ ಜೀವನ ಮಾಡ್ತಾರೆ. ನಮ್ಮಲ್ಲಿ ಹ್ಯಾಂಡ್ ಟು ಮೌತ್ ಇದ್ದಾರೆ, ಅವರು ಆ ಥರ ಏನು ಇಷ್ಟು ಒಡವೆ ಹಾಕ್ಕೊಂಡಿರ್ತಾರೆ, ಇದು ಮಾಡ್ತಾರೆ, ಎಷ್ಟೋ ತೋರಿಸಿದ್ದಾರೆ ಇದರಲ್ಲಿ ನಾವು ನೋಡ್ತಾ ಇರ್ತೀವಿ. ಈ ಯುದ್ಧದಲ್ಲಿ ಮಾತ್ರ ನಾವು ಅವ್ರನ್ನ ನೋಡಲ್ಲ, ವೃತ್ತಿ ಕಾಲದಲ್ಲೂ ನೋಡ್ತಾ ಇರ್ತೀವಿ. ಸೊ ಆ ಥರ ಇದೆ ಅಲ್ಲಿ. ಒಬ್ಬೊಬ್ಬನ ಹತ್ರ ಐಷಾರಾಮ್ ಬಂಗ್ಲಾ ಇದೆ, ತುಂಬ ದುಡ್ಡಿದೆ, ದುಬೈಲಿ ಇರ್ತಾರೆ ಅವರು ಅರ್ಧ. ಈ ಥರ ಆಗ್ಬಿಟ್ಟು
ಅಲ್ಲಿ ಒಂದು ಇದಿಲ್ಲ, ಆರ್ಮಿಗೆ ಒಂದು ಘನತೆ ಇಲ್ಲ, ಗೌರವ ಇಲ್ಲ. ನಾನು ಐ ಆಮ್ ವೆರಿ ಸಾರಿ ಟು ಸೇ ದಿಸ್, ಬೀಯಿಂಗ್ ಎನ್ ಆರ್ಮಿ ಮ್ಯಾನ್, ವಿ ಹ್ಯಾವ್ ಟು ರೆಸ್ಪೆಕ್ಟ್ ದಿ ಆರ್ಮಿ ಆಫ್ ಆಲ್ ಕಂಟ್ರೀಸ್. ಆ ಥರ ಆಗ್ಬಿಟ್ಟಿದೆ. ಒಂಥರ ಈ ಕೆಲವರು ಇದಿರ್ತಾರೆ ನೋಡಿ, ಇದು ಹಾಕ್ಕೊಂಡು ಬಟ್ಟೆ ಹಾಕ್ಕೊಂಡು ಆವಾಗ ಪೊಲೀಸ್ನವ್ರ ಥರ ಇರ್ತಾರೆ, ಬಟ್ಟೆ ತೆಗೆದ ತಕ್ಷಣ ಆರ್ಮಿ ಪೊಲೀಸು ಎಲ್ಲ ಒಂದೇ ಆಗೋಗ್ತಾರೆ. ಆ ಥರ ಇರಬಾರ್ದು. ದಿ ಆರ್ಮಿ ಪೀಪಲ್, ವೆನ್ ಐ ಸೇ ಆರ್ಮಿ, ಆಲ್ 3 ಫೋರ್ಸಸ್, ನೇವಿ, ಏರ್ಫೋರ್ಸ್, ಅವ್ರಿಗೆ ಒಂದು ಗತ್ತಿರಬೇಕು, ಒಂದು ಇದಿರಬೇಕು. ಅದೆಲ್ಲ ನಮ್ಗೆ ಹೇಳ್ಕೊಡ್ತಾರೆ ನಮ್ಮ ಟ್ರೈನಿಂಗ್ನಲ್ಲಿ. ಅದು ಯಾವುದೂ ಅಲ್ಲಿ ಕಾಣ್ಬರಲ್ಲ. ಆಮೇಲೆ ಈ ಟೆರ್ರಿಸ್ಟ್ ಇದೆಯಲ್ಲ, ಅವತ್ತು ಹೇಳಿದ್ದೆ, ಈ ಟೆರ್ರಿಸ್ಟ್ ಟ್ರೈನಿಂಗ್ಗೆ ಅವ್ರಿಗೊಂದು ಉದ್ಯೋಗ ಕೊಟ್ಟಿದ್ದಾರೆ. ಈಗ ದೇಶ ಕಾಯರೇ ಅದನ್ನು ತಯಾರು ಮಾಡಿ ಅವ್ರು ಹೇಳ್ದಂಗೆ ಒಂದು ಇದು 2 ಕೋಮಿನ ನಡುವೆ, 2 ರಿಲಿಜಿಯನ್ ಮಧ್ಯೆ ಇದು ಯಾವ ಕಾಲದಿಂದನೂ ನಡೀತಾ ಇದೆ. ಎಷ್ಟು ಸರಿ ಗೊತ್ತಾಗಿದೆ ನಿಮಗೆ. ಅದನ್ನು ನಾವು ಸರಿಯಾಗಿ ಇದು ಮಾಡಿಲ್ಲ, ಗಮನಿಸಿಲ್ಲ ಅಥವಾ ಮನಸ್ಸಿಗೆ ತಗೊಂಡಿಲ್ಲ. ಹಿಂದಿನ ಸರ್ಕಾರಗಳಿಗೆ ಅದು ಬೇಕಾಗಿತ್ತು, ಫಾರ್ ವೇರಿಯಸ್ ರೀಸನ್ಸ್, ವೋಟ್ ಬ್ಯಾಂಕ್ ಅಂತೆ, ಅದಂತೆ, ಮಣ್ಣಂಗಟ್ಟಿ, ಏನೇನೋ. ಸೊ ಹಾಗಾಗಿ ನಾವೇನಾಗಿದೆ ಇಲ್ಲಿ ಈ ಏನು ಹೇಳ್ತಾರೆ, ಆ್ಯಂಟಿ ನ್ಯಾಷನಲ್ ಪಾರ್ಟಿಗಳು ಬೇಕಾದಷ್ಟಿದೆ, ಮೀಡಿಯಾಗಳಿದೆ. ಅವರು ಒಂಥರ ಪ್ರಾಪಗಂಡ ಮಾಡ್ತಾನೆ ಇರ್ತಾರೆ. ನಮ್ಮ ದೇಶ ವೀಕು, ನಮ್ಮ ದೇಶ ಕಮ್ಜೋರು. ನೀವು ಹೇಳಿದ ಎಲ್ಲೋ ಪಾಯಿಂಟ್ ಇಷ್ಟು ಕೆಲವು ವರ್ಷಗಳ ಹಿಂದಿನವರೆಗೆ ನಡೀತಾ ಇತ್ತು ನಮ್ಮ ದೇಶದಲ್ಲಿ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅದೇ ಹೇಳ್ತಾ ಇದ್ದೀನಿ, ಅದು ನಡೀತಾ ಇತ್ತು. ಐ ಆಮ್ ಟಾಕಿಂಗ್ ಅಬೌಟ್ ವಾಟ್ ಇಸ್ ಹ್ಯಾಪನಿಂಗ್. ಈಗ ಅದಕ್ಕೆಲ್ಲ ಒಂದು ಸ್ವಲ್ಪ ಕಡಿವಾಣ ಹಾಕಿದ್ದಾರೆ, ಸ್ವಲ್ಪ ಇಂಪ್ರೂವ್ ಆಗಿದೆ. ಇನ್ನೂ ಬೇಕಾದಷ್ಟಿದೆ. ಈಗ ನಮ್ಮ ಅಪೋಸಿಷನ್ ಪಾರ್ಟಿಗಳೇ ಇದೆಯಲ್ಲ, ಒಬ್ಬೊಬ್ರು ಒಂದೊಂದು ಮಾಡ್ತಾರೆ. ಅವ್ರಿಗೆ ಈ S-400 ಏನು ಗೊತ್ತಿದೆ. ಆಮೇಲೆ ಇನ್ನೊಂದು ನಾನು ಅವತ್ತು ಹೇಳಿದ್ನಲ್ಲೂ ಗೊತ್ತಿಲ್ಲ, ನಮ್ಮ ದೇಶದ ಸಾಮಾನ್ಯ ಪ್ರಜೆಗೆ ನಮ್ಮ ಆರ್ಮ್ ಫೋರ್ಸಸ್ ಬಗ್ಗೆ ಏನೇನೂ ಅರಿವಿಲ್ಲ. ಒಂದು ಸಾಮಾನ್ಯ ಅರಿವು ಅವ್ರಿಗೆ ಗೊತ್ತಿರಬೇಕು. ನಮ್ಮ ದೇಶದಲ್ಲಿ ಎಷ್ಟಿದೆ ಇದು ಒಂದು ಆರ್ಮಿ, ಅವ್ರಿಗೆ ಏನು ಕೆಲಸ, ಅವ್ರಿಗೆ ಏನಿದು, ಆ ಥರ ಅದು ಒಂದು ಮನವರಿಕೆ ಇರಬೇಕು. ಮಕ್ಕಳಿಂದಲೇ ಅದು ಗೊತ್ತಿರಬೇಕು. ಖಂಡಿತ. ನಮ್ಗೆ ಹೇಗೆ ಡೆಮಾಕ್ರಸಿ ಅಂದರೆ ಏನು, ಎಲೆಕ್ಷನ್ ಅಂದರೆ ಏನು, ಅದೆಲ್ಲ ಹೇಳ್ಕೊಡ್ತಾರೋ ಆ ಥರ ನಾನು ಹೇಳೋದು ಪಠ್ಯಕ್ರಮದಲ್ಲಿ ನಮಗೆ ಮಕ್ಕಳಿಗೆ ನಮ್ಮ ದೇಶದ ಡಿಫೆನ್ಸ್ ಸಿಸ್ಟಮ್ ಏನಿದೆ ಅದರ ಬಗ್ಗೆ ಎಷ್ಟು ಜ್ಞಾನ ಹೇಳ್ಬೋದು ಅಷ್ಟು ಹೇಳಬೇಕು, ಟು ಎ ಲಿಮಿಟ್. ಅದು ಬಂದರೆ ಈಗ ಕೆಲವು ಪ್ರಶ್ನೆಗಳು ಕೇಳೋದೇ ಇಲ್ಲ. ಈಗ ಇವ್ರು ಕೇಳಿದಾಗೆ ಅದು ಆ ಪ್ರಶ್ನೆಗಳು ಬರೋದೇ ಇಲ್ಲ, ಹೇಳೋದೇ ಗೊತ್ತಿದೆಯಪ್ಪ ಅನ್ನೋ ಥರ ಬರುತ್ತೆ. ರೈಟ್ ಸರ್, ಇನ್ ಡೀಟೇಲ್ ತಗೋತೀನಿ. ಗಣೇಶ್ ಸರ್, ರಾಜಕೀಯ ಮಾತಾಡೋ ಸಂದರ್ಭ ಏನಲ್ಲ ಇದು, ಆದರೂ ನನ್ಗೆ ಇದೊಂದು ಕುತೂಹಲ ಸರ್. ಯಾಕಂದ್ರೆ ಒಂದಷ್ಟು ಜನ ಈ ಪ್ರಶ್ನೆ ಕೇಳ್ಬಿಟ್ಟಿದ್ದಾರೆ, ಅದಕ್ಕೆ ನಿಮ್ಮಿಂದ ಉತ್ತರ ಪಡ್ಕೊಳ್ಳೋ ಪ್ರಯತ್ನ. ಶತ್ರು ರಾಷ್ಟ್ರಕ್ಕೆ ಕಾಲೇ ಇಡಬಾರ್ದು ಅಂಥದ್ರಲ್ಲಿ ಬಸ್ ಬಿಡ್ತಾರೆ ಇವರು, ಕೇಂದ್ರ ಸರ್ಕಾರದವರು ಟ್ರೈನ್ ಬಿಡ್ತಾರೆ, ಅಲ್ಲೇನೋ ಕಷ್ಟ ಅಂದರೆ ಸ್ಪಂದಿಸ್ತಾರೆ, ಅನುಭವಿಸ್ಲಿ ಅಂತ ಹೇಳ್ತಾರೆ ಸರ್. ಇದನ್ನ ಹೆಂಗೆ ತಗೋಬೇಕು ಅಂತ. ಒಂದು ಜವಾಬ್ದಾರಿಯ ರಾಷ್ಟ್ರ ಹೇಗೆ ತನ್ನ ನೇಬರ್ಹುಡ್ ಅಲ್ಲಿ ನೋಡುತ್ತೆ ಹೇಳುವುದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಅದು. ವಾಜಪೇಯಿ ಅವರ ಸಮಯದಲ್ಲಿ ಬಸ್ ಕಳಿಸಿರುವಂತದ್ದು. ಇವತ್ತಿಗೂ ಭಾರತ ದೇಶ ತನ್ನ ನೇಬರ್ನ ಆಯ್ಕೆ ಮಾಡ್ಲಿಕ್ಕೆ ನಮ್ಗೆ ಚಾಯ್ಸ್ ಇಲ್ಲ. ನಮ್ಮ ಫ್ರೆಂಡ್ ನಾವು ಆಯ್ಕೆ ಮಾಡಬಹುದು. ನಮ್ ನೇಬರ್ ಯಾರು ಅಂದ್ರೆ ಇವರೇ ನಿಮ್ಮ ನೇಬರು. ಮತ್ತು ಈ ಎರಡು ನಮ್ಮ ನೇಬರ್ಗಳು ಶಾಂತವಾಗಿದ್ರೆ ಅವರು ಕೂಡ ನಮ್ಮ ದೇಶದ ಹಾಗೆ ಪ್ರಜಾಪ್ರಭುತ್ವ ನಂಬಿಕೆ ಇಟ್ಕೊಂಡು ಅವರ ದೇಶದ ಅಭಿವೃದ್ಧಿ ಬಗ್ಗೆ ಆಲೋಚನೆ ಮಾಡಿದ್ರೆ ಖಂಡಿತವಾಗಿ ಭಾರತ ದೇಶ ಇವತ್ತಿಗೂ ಸಹಾಯ ಮಾಡುತ್ತೆ. ಇಲ್ಲಿ ಯಾರಾದ್ರೂ ಆ ತರದ ಮಾತುಗಳನ್ನ ಹೇಳಿದ್ರೆ ಅವ್ರಿಗಿಂತ ದೊಡ್ಡ ಮೂರ್ಖರು ಇಲ್ಲ ಅಂತ ಹೇಳ್ತೀನಿ ನಾನು. ಮತ್ತೆ ಕರ್ನಲ್ ಶ್ಯಾಮ್ ಸುಂದರ್ ಹೇಳಿದ ಹಾಗೇನೆ ಕಳೆದ 78 ವರ್ಷಗಳಲ್ಲಿ ಒಂದು ಡಿಫೀಟಿಸ್ಟ್ ಮೈಂಡ್ ಸ್ಟೇಟ್, ಅಂದ್ರೆ ನಾವು ತುಂಬಾ ಪೋರು, ನಮ್ಮಲ್ಲಿ ಸಾಮರ್ಥ್ಯ ಇಲ್ಲ, ನಾವು ಹಾಗೆ ನಾವು ಹೀಗೆ, ನಾವು ಎಲ್ಲರೊಟ್ಟಿಗೆ ಬಾಂಧವ್ಯ ಬೆಳೆಸ್ಕೊಂಡು ಹೋಗ್ಬೇಕು ಹೇಳುವ ಮಾನಸಿಕತೆ ಹೊರಗೆ ಬಂದು ನೇಷನ್ ಫಸ್ಟ್, ನಾನು ಮಾಡುವ ಎಲ್ಲ ಕೆಲಸಗಳಲ್ಲಿ, ನಾನು ತೆಗೆದುಕೊಳ್ಳುವ ಎಲ್ಲ ನಿರ್ಣಯದಲ್ಲಿ ನನ್ನ ದೇಶದ 1.4 ಬಿಲಿಯನ್ ಜನರ ಹಿತಾಸಕ್ತಿ ಇದೆ, ಅದಕ್ಕೆ ಪೂರಕವಾಗಿ ನಿರ್ಣಯ ತಗೊಳ್ತೀನಿ. ಪೆಹಲ್ಗಾಂವ್ ಅಲ್ಲಿ ನಮ್ಮ ತಾಯಂದಿರ ಸಿಂಧೂರ ಅಳೆದಿದೆ ಅಂತ ಹೇಳಿದ್ರೆ ಮತ್ತೊಮ್ಮೆ ಆ ರೀತಿಯ ಅವಕಾಶ ಬಿಡದೇ ರೀತಿ ನಾನು ನಿರ್ಣಯ ತಗೊಳ್ತೀನಿ. ನಾನಾಗಿ ನಿಂಗೆ ಹೊಡೆಯಕ್ ಬರಲ್ಲ, ನೀನೇನಾದ್ರೂ ಅನ್ಯಾಯ ಮಾಡಿದ್ರೆ ನುಗ್ಗಿ ಹೊಡಿತೀನಿ ಹೇಳುವಂತ ತಾಕತ್ತಿರುವಂತ ನಾಯಕತ್ವ ಬೇಕು ನಮ್ಗೆ. ಅದು ಇವತ್ತಿನ ಬದಲಾವಣೆ. ಎರಡನೇದು ರಾಜಕೀಯ ಮಾತು ಅಂತ ಹೇಳಿದ್ರಿ. ರಾಜಕೀಯ ಅಂತ ಹೇಳಿದ್ರೆ ಏನ್ ಇವತ್ತು ದೇಶವನ್ನ
ಸಾರ್ವಭೌಮತೆಯನ್ನ ಕಾಪಾಡಿಕೊಂಡು ಒಂದು ಒಳ್ಳೆಯ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಸ್ಥಿತಿಗೆ ತೆಗೆದುಕೊಂಡು ಹೋಗುವಂತ ಜವಾಬ್ದಾರಿ ಇರುವಂತ ಒಂದು ಆಡಳಿತ ವ್ಯವಸ್ಥೆ, ಅದನ್ನ ನಾನು ರಾಜಕೀಯ ಅಂತ ಕರಿತೀನಿ. ಭಾರತ ದೇಶ ಅಭಿವೃದ್ಧಿ ಆಗೋದ್ರ ಬಗ್ಗೆ ಯಾರಿಗಾದ್ರೂ ಎರಡು ಮಾತಿರ್ಲಿಕ್ಕೆ ಸಾಧ್ಯ ಇದೆಯಾ? ಭಾರತ ದೇಶದ ಗಡಿ ರಕ್ಷಣೆ ಅತ್ಯಂತ ಸಮರ್ಪಕವಾಗಿರೋದ್ರ ಬಗ್ಗೆ ಯಾರಿಗಾದ್ರೂ ಎರಡನೇ ಮಾತಿರ್ಲಿಕ್ಕೆ ಸಾಧ್ಯ ಇದೆಯಾ? ನಮ್ಮ ದೇಶದ ಜನತೆಯ ಸ್ವಾಸ್ಥ್ಯ, ನಮ್ಮ ದೇಶದ ಜನತೆಯ ರಕ್ಷಣೆ, ನಮ್ಮ ದೇಶದ ಜನತೆಯ ಶಿಕ್ಷಣ, ಇದ್ರ ಬಗ್ಗೆ ನಮ್ಗೇನಾದ್ರೂ ಎರಡು ಮಾತಾಡ್ಲಿಕ್ಕೆ ಸಾಧ್ಯ ಇದೆಯಾ? ಒಂದು ಜವಾಬ್ದಾರಿಯುತ ರಾಜಕೀಯ ಪಕ್ಷ ಇದನ್ನ ಮನಸ್ಸಲ್ಲಿಟ್ಕೊಂಡು ರಾಷ್ಟ್ರ ಮೊದಲು ಅನ್ನೋ ಕಲ್ಪನೆಯೊಂದಿಗೆ ನಾವು ಮುಂದೆ ಹೆಜ್ಜೆ ಇಡಬೇಕು. 5 ವರ್ಷದ ನಂತರ ನಾನು ಚುನಾವಣೆಗೆ ಅನುಕೂಲ ಆಗುತ್ತೆ ಅನ್ನುವ ಕಾರಣಕ್ಕಾಗಿ ಜಾತಿ, ಮತ, ಭಾಷೆ, ಧರ್ಮ, ಪ್ರಾಂತ, ಮೇಲು ಕೀಳು 100 ಸಂಗತಿಗಳಲ್ಲಿ ದೇಶವನ್ನ ಒಡೆದು ಹಾಕಿದ್ರೆ ಇವತ್ತು ಎದುರಿಸಬೇಕಾದ ಪರಿಸ್ಥಿತಿ ಎದುರಿಸಬೇಕಾಗತ್ತೆ. ಹಾಗಾಗಿ ನನ್ನ ವಿನಂತಿ ಇರುವುದು ನೇಷನ್ ಫಸ್ಟ್ ಹೇಳುವ ಡಾಕ್ಟ್ರಾನ್ ಏನಿದೆ ಇದನ್ನ ಫಸ್ಟಿಗೆ ಅರ್ಥ ಮಾಡ್ಕೊಳ್ಳಿ, ಇದ್ರ ವಿರುದ್ಧ ಮಾತಾಡುವುದು. ಮತ್ತು 78 ವರ್ಷ ನಾವು ನೇಷನ್ ಫಸ್ಟ್ ಹೇಳುವ ದೃಷ್ಟಿಯಿಂದ ಕಾಲಿಡದೆ ಇರೋ ಕಾರಣಕ್ಕಾಗಿ ಏನ್ ಅನುಭವಿಸ್ತಾ ಇದ್ದೇವೆ ಅದನ್ನ ಆಲೋಚನೆ ಮಾಡಿ. ಮತ್ತು ದೇಶವನ್ನ ರಕ್ಷಣೆ ಮಾಡುವುದಕ್ಕಾಗಿ ನಾವ್ ಏನ್ ನಿರ್ಣಯ ತಗೊಳ್ಬೇಕು ಆ ನಿರ್ಣಯಗಳಿಗೆ ಒಂದಾಗಿ ನಿಲ್ಲುವಂತ ಪ್ರಯತ್ನ ಮಾಡಿ. ಡೆಮೋಗ್ರಫಿಕ್ ಚೇಂಜಸ್ ಅಂತ ಹೇಳ್ತೀವಿ ನಾವು. ಸಮುದಾಯಗಳ ಜನಸಂಖ್ಯೆಯ ಬದಲಾವಣೆ ಮುಂದಿನ ದಿನಗಳಲ್ಲಿ ನಾಗರಿಕತೆಯ ಮೇಲೆ ಏನ್ ಪರಿಣಾಮ ಬೀರ್ಬೋದು ಹೇಳೋದನ್ನ ಆಲೋಚನೆ ಮಾಡಿ. ಖಂಡಿತ ಇದನ್ನೇ ಇಟ್ಕೊಂಡು ನೀವು ರಾಜಕೀಯ ಮಾಡಿ ಹೊರತು ನಿಮ್ಮ ಸ್ವಾರ್ಥದ ರಾಜಕಾರಣಕ್ಕಾಗಿ, ನಿಮ್ಮ ತೀಟೆಗಾಗಿ ಯಾವುದೋ ಒಂದು ಸಮುದಾಯವನ್ನ ಇನ್ನೊಂದು ಸಮುದಾಯದ ಮುಂದೆ ಎತ್ತಿ ಕಟ್ಟುವಂಥದ್ದು, ಒಂದು ಧರ್ಮವನ್ನ ಹೀಯಾಳಿಸುವಂಥದ್ದು, ಒಂದು ಮತವನ್ನ ಪ್ರೋತ್ಸಾಹಿಸುವಂಥದ್ದು ಮಾಡ್ಕೊಂಡು ಹೋದ್ರೆ ದೇಶದ ಅಂತರಂಗ ಸುಸ್ಥಿತವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಸೈನಿಕ, ಕರ್ನಲ್ ಶ್ಯಾಮಚಂದ್ರ ಅವರು ಸೈನಿಕರಾಗಿದ್ದವರು. ನಮ್ಗೆ ಒಂದೇ ಮಾತು ಹೇಳಿಕೊಡುದು ಅವರು, ಒಂದು ಸಲ ನೀನ್ ತರಬೇತಿ ಪಡ್ಕೊಂಡು ಯೂನಿಫಾರ್ಮ್ ಹಾಕಿ ಸೈನಿಕ ಆದಿ, ಫಾರ್ ಯು ಎವ್ರಿಬಡಿ ಇಸ್ ಎ ಇಂಡಿಯನ್. ಸೂಪರ್, ಬೇರೆ ಮಾತೇ ಇಲ್ಲ. ಇದು ನಮ್ಗೆ ಹೇಳಿಕೊಟ್ಟಿರುವಂತ ಒಂದು ಶಿಸ್ತಿನ ಮಾತಿದು. ಸೊ ಇದು ಇಡೀ ದೇಶದಲ್ಲಿ ವ್ಯಕ್ತ ಆದ್ರೆ ಅಲ್ಲ ಗಣೇಶ್, ಕೊನೆಯದಾಗಿ ಕೇಳೋದಾದ್ರೆ ಪಾಕಿಸ್ತಾನ ಇವತ್ತು ತೆಪ್ಪಗಾಗಬಹುದು ಅಂತ ಅನ್ಸುತ್ತೆ ಭಾರತದ ದಾಳಿಯನ್ನು ನೋಡಿದಾಗ. ಈಗ ಸರ್, ಈಗ ಪರಿಸ್ಥಿತಿ ಈಗ ನೋಡಿ, ಗಡಿ ಭಾಗ ಉರಿಯಲ್ಲಿ ಸರ್ ಈಗ ಸೈರನ್ ಆಗಿದೆಯಂತೆ. ಜಸ್ಟ್ ಅಂದ್ರೆ ಫ್ಯೂ ಸೆಕೆಂಡ್ಸ್ ಬ್ಯಾಕ್ ಈಗ ನೋಡಿ, ಬಂಕರ್ಗಳನ್ನ ಸೇರ್ಕೊಳ್ಳಿ ಅನ್ನುವಂತಹ ಒಂದಷ್ಟು ಮನವಿಗಳು ಆಗಿದೆ. ಈಗ ಅಲ್ಲಿ ಸೈರನ್ ಆಗಿದೆ ಅನ್ನುವಂತ ಇನ್ಫಾರ್ಮೇಶನ್ ಇದೆ. ಅಂದ್ರೆ ಇವತ್ತು ಕೂಡ ಸ್ಟಾರ್ಟೆಡ್ ಅಂತ ಅನ್ಕೋಬಹುದೇನೋ. ಇದಕ್ಕೆ ಸಣ್ಣ ಉತ್ತರ ಕೊಡ್ತೀವಿ, ಒಂದು 2 ನಿಮಿಷ ಟೈಮ್ ಕೊಡ್ಬೇಕು ನನಗೆ ನೀವು. ಒಂದು, ಪಾಕಿಸ್ತಾನ ತೆಪ್ಪಗಾಗುದಿಲ್ಲ. 71ರ ಯುದ್ಧದಲ್ಲಿ 93,000 ಜನ ಸೈನಿಕರು ಶಸ್ತ್ರಾಸ್ತ್ರಗಳೊಂದಿಗೆ ಸಂಪೂರ್ಣ ಶರಣಾಗತಿ ಹೊಂದಿದ್ರು. 6,000 ಜನ ವೆಸ್ಟರ್ನ್ ಫ್ರಂಟ್ ಅಲ್ಲಿ ಶರಣಾಗತಿ ಭಾರತ ದೇಶದ ಶರಣಾದ್ರು. ಆಗ ಒಪ್ಪಂದಗಳಾದ್ರು, ಶಿಮ್ಲಾ ಒಪ್ಪಂದ ಅಂತ ಏನು ಕರಿತೀವಿ. ಆ ಶಿಮ್ಲಾ ಒಪ್ಪಂದವನ್ನು ಅವರು ಒಪ್ಕೊಂಡು ಮುಂದುವರಿಸಿದ್ರ. 71ರ ನಂತರ 2025ರವರೆಗೆ ಪಾಕಿಸ್ತಾನ ಯಾವ ರೀತಿ ವರ್ತಿಸಿದೆ? ಅಕಸ್ಮಾತ್ ನಾವೆಲ್ಲಾದ್ರೂ ಇವತ್ತು ಇವರು ಶರಣಾಗತಿ ಒಪ್ಪಿಕೊಂಡು ಬಿಳಿ ಧ್ವಜ ಹಿಡ್ಕೊಂಡು ಬಂದು ಶರಣಾಗ್ತಾರೆ ಅಂತ ಹೇಳಿದ್ರೆ ನಾವು ಅದನ್ನ ಪೂರ್ತಿ ನಂಬ ಹಾಗಿಲ್ಲ. ತಾತ್ಕಾಲಿಕವಾಗಿ ಬೇರೆ ಬೇರೆ ಕಾರಣಗಳಿಗೆ ಮಾಡಬೇಕಾಗ್ಬೋದು ಹೊರತು ನಮ್ಮ ದೇಶದ ಗಡಿಯ ರಕ್ಷಣೆ, ನಮ್ಮ ದೇಶದ ಅಂತರಂಗದ ರಕ್ಷಣೆ ನಮ್ಮ ಜವಾಬ್ದಾರಿ. ಅದು ನಮಗೆ ಪಾಕಿಸ್ತಾನ ಹೇಳ್ಕೊಡ್ಬೇಕಾಗಿಲ್ಲ. ಆದ್ರೆ ನಾವೊಂದು ಜವಾಬ್ದಾರಿಯುತ ಪ್ರಜಾಪ್ರಭುತ್ವ ನಾವು, ಮತ್ತು ಅಂತಾರಾಷ್ಟ್ರೀಯವಾಗಿ ನಾವು ಇತರಿಗೆ ಮಾದರಿಯಾಗುವ ರೀತಿಯಲ್ಲಿ ವರ್ತಿಸಬೇಕಾದ ಅನಿವಾರ್ಯತೆ ಇದೆ. ನಾವು ನಮ್ಮ ಶಕ್ತಿಯನ್ನ ಪ್ರದರ್ಶನ ಮಾಡಿದೀವಿ, ನಮ್ಮ ಮಿಲಿಟರಿ ಶಕ್ತಿಯನ್ನ ಪ್ರದರ್ಶನ ಮಾಡಿದೀವಿ. ಹಾಗಾಗಿ ಪಾಠ ಕಲಿತು ತೆಪ್ಪಗಿದ್ರೆ ಚೆನ್ನಾಗಿರತ್ತೆ. ಇಲ್ಲ ಅಂದ್ರೆ ನಿಮ್ಗೆ ಏನ್ ಮಾಡ್ಬೇಕು ಅನ್ನೋದು ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಮತ್ತೆ ಇವತ್ತು ರಾತ್ರಿ ನೀವೇನಾದ್ರೂ ಪ್ರಯತ್ನ ಮಾಡಿದ್ರೆ ಅದನ್ನ ಹೆಂಗ್ ಹಿಮ್ಮೆಟ್ಟಿಸ್ಬೇಕು ಹೇಳೋದು ಒಂದು ಸಣ್ಣ ಮಾದರಿನೇ ತೋರಿಸಿದ್ದೀವಿ ನೀವು ನಿನ್ನೆ. ನಾವ್ ಇವಾಗ ಏನ್ ಮಾಡ್ತೀವಿ ಅಂತ ಹೇಳ್ತೀನಿ. ಅಕಸ್ಮಾತ್ ಇವರು ಮುಂದುವರೆದ್ರೆ, ಇಷ್ಟವರೆಗೆ ನಾವು ಟೆರರಿಸ್ಟ್ ಟಾರ್ಗೆಟ್ ಗಳನ್ನ ಗುರಿಯಾಗಿಸಿದ್ದು, ನಮ್ಮ ನೆಕ್ಸ್ಟ್ ಇನ್ಸ್ಟಾಲ್ ಟೆರರಿಸ್ಟ್ ಭಯೋತ್ಪಾದಕ ಅಡಗುತಾಣಗಳನ್ನ, ಅವರ ತರಬೇತಿ ಕೇಂದ್ರಗಳನ್ನ ಗುರಿಯಾಗಿಸಿಕೊಂಡು ಟಾರ್ಗೆಟ್ ಮಾಡಿಕೊಂಡು ನಾವು ಅಟ್ಯಾಕ್ ಮಾಡಿದೀವಿ ಕಳೆದ 3-4 ದಿವಸದಲ್ಲಿ. ಇನ್ನು ಮುಂದೆ ಅವರು ಕೈ ಹಾಕಿದ್ರೆ ನಮ್ಮ ನೆಕ್ಸ್ಟ್ ವಿಲ್ ಬಿ ದೇರ್ ಮಿಲಿಟರಿ ಇನ್ಸ್ಟಾಲೇಷನ್ಸ್. ಇದು ಹಾಗೆ ಆಗತ್ತೆ ಖಂಡಿತವಾಗಿ. ಹಾಗಾಗಿ ಕಾದು ನೋಡಿ. This is not going to be surgical strike 1, surgical strike 2. This is going to be a surgical strike on terrorism which will have a logical end.
ರೈಟ್ ಸರ್ ವೆರಿ ನೈಸ್ Okay. ಸರ್. ಸರ್ ಈಗ ಉರಿ ಪ್ರದೇಶದಲ್ಲಿ ಧನ್ಯವಾದ. ಗಡಿ ಥ್ಯಾಂಕ್ ಯು ಸೋ ಮಚ್ ಸರ್. ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಬಹಳಷ್ಟು ವಿಚಾರಗಳನ್ನು ಧನ್ಯವಾದ. ತಿಳಿಸ್ಕೊಟ್ಟಿದ್ದಕ್ಕೆ ಜೈ ಹಿಂದ್. ಜೈ ಹಿಂದ್ ಒಂದು ಸರ್. ಕೊನೆಯ ಮಾತು ಹೇಳ್ಬೋದಾ? ಹೇಳಿ ಸರ್ ಕೊನೆಯ ಮಾತು. ಪ್ಲೀಸ್ ದಯವಿಟ್ಟು ನಾನು ದೇಶವಾಸಿಗಳಲ್ಲಿ ಒಬ್ಬ ಮಾಜಿ ಸೈನಿಕನಾಗಿ ಕೈ ಮುಗಿದು ಹಾಂ ಓಕೆ ಸರ್. ಉರಿ ಪ್ರದೇಶದಲ್ಲಿ ಸೈರನ್ ಆಗಿದೆ, ಇದ್ರ ಬಗ್ಗೆ ಒಂದು ಲೈನಲ್ಲಿ. ಈಗಿನ ಪರಿಸ್ಥಿತಿಯಲ್ಲಿ ಈ ಬಾರ್ಡರ್ ಏರಿಯಾ ನಮ್ಮ ಸೀಮಾ ಇದರಿಂದ ಸುಮಾರು 200-300 ಕಿಲೋಮೀಟ್ರ್ ಒಳಗೆ ಯಾವ್ಯಾವ ಪಟ್ಟಣಗಳಿದೆ, ಯಾವ್ಯಾವ ಇದಿದೆ, ಅಲ್ಲಿ ಎಲ್ಲ ಕಡೆ ಸೈರನ್ ಆಗುತ್ತೆ. ಯಾಕೆಂದರೆ ಊರು ಹೋದ್ಮೇಲೆಲ್ಲ ಬಾಗಿಲು ಹಾಕ್ಕೊಳ್ಳೋದು ಫಸ್ಟ್ ಪ್ರಿಕಾಷನ್. ಸೊ ಇಸ್ ಎ ಪ್ರಿಕಾಷನ್, ಇಟ್ ಈಸ್ ಎ ಟ್ರೈನಿಂಗ್, ಇಟ್ ಈಸ್ ಎ ಮೇಕ್ ಇನ್ ಟು ಎ ಹ್ಯಾಬಿಟ್. ಇವತ್ತು ಮೂಮೆಂಟ್ ಏನಾದರೂ ಆದರೆ ಭಾರತಕ್ಕೆ ಒಂದು ಅವಕಾಶ ಇದೆಯಾ ಸೇನಾ ದಾಳಿಯನ್ನೇ ಮುನ್ನುಗ್ಗಿಸಿ ಓಕೆ ದೊಡ್ಡ ನಿರ್ಧಾರ ತಗೊಳ್ಳೋವಂಥದ್ದು? ಅದು ಮೊದಲು ಹೇಳಿದೆ, ಅದು ಇಟ್ ಆಲ್ ಡಿಪೆಂಡ್ಸ್ ಆನ್ ಎಷ್ಟು ಅವರಿಗೆ ಯಾವ ಥರ ಈಗ ಮುಂದೆ ಹೆಜ್ಜೆ ಇಡ್ತಾರೆ ಅಂತ. ಪೂರ್ಣ ಪ್ರಮಾಣದ ದಾಳಿ ಅನ್ನೋದು ಆ ಥರ ಏನು ವರ್ಡ್ ಇಲ್ಲ. ದಾಳಿ ಈಗ ನೋಡಿ, ಉಕ್ರೇನ್ಗೂ ರಷ್ಯಾಗೂ ಎಷ್ಟು ವರ್ಷದಿಂದ ನಡೀತಿದೆ? 3 ವರ್ಷ. ಏನು ರಷ್ಯಾದ್ರ ಹತ್ರ ಏನು ಇದು ಅಸ್ತ್ರಗಳು ಕಡಿಮೆ ಇದೆಯಾ? ಇವ್ರ ಅಸ್ತ್ರ ಕಡಿಮೆ ಇದೆಯಾ? ನ್ಯೂಕ್ಲಿಯರ್ ಇದೆ, ಎಲ್ಲ ಇದೆ. ಯಾಕೆ? ಸೊ ಏನಂದರೆ ಅವ್ರನ್ನ ಹತೋಟಿಲಿ ಇಡೋದು ಅಷ್ಟೇ. ಈಗ ಮೊದಲ ಥರ ಕಾಂಟ್ಯಾಕ್ಟ್ಲೆಸ್ ವಾರ್. ನಾವು ಮೊದಲೇನಾಗೋದು, ಆರ್ಮಿ ಹೋಗಿ ಆಕ್ಯುಪೈ ಮಾಡಿಕೊಂಡು ಆ ಏರಿಯಾ ನಮ್ಮದು ಅಂತ ಹೇಳ್ಕೊಳ್ಳೋದು. ಅದನ್ನೇ ವಿಜಯ ಅನ್ನೋವಿ ನಾವು. ವಿಜಯ ಸಾಧಿಸ್ಬಿಟ್ವಿ ಅಂತ. ಲಾಹೋರ್ ತನಕ ಹೋಗಿದ್ವಿ, ಸರ್ಗೋದಾ ತನಕ ಹೋಗಿದ್ವಿ. ನಿಮ್ಗೆ ಹೇಳಿದ್ನಲ್ಲ ನಾ 71. ಸೊ ಆವಾಗ ಸರ್ಗೋದಾ, ಲಾಹೋರ್ ನಮ್ಮ ಕೈಲೇ ಇತ್ತು. ಇನ್ನೊಂದು ನಿಮ್ಗೆ ಹೇಳಿದ್ದೆ, ನಾವು ಅವ್ರ ಏರಿಯಾ ತಗೊಂಡ್ರೆ ಆ್ಯಸ್ ಎ ಡ್ಯೂಟಿ ಆ ಏರಿಯಾದ ಪೌರಾಡಳಿತ ನಾವು ತಗೋಬೇಕು. ಅಂದರೆ ಅವರಿಗೆ ಫುಡ್ಡು, ವಾಟರು, ಸ್ಯಾನಿಟರಿ ಎಲ್ಲ ನಮ್ಮ ಬರುತ್ತೆ. ಅದನ್ನ ಯಾರಿಗೆ ಅದಕ್ಕೆ ದುಡ್ಡು ಎಲ್ಲ ನಮ್ಮಿಂದ ಹೋಗುತ್ತೆ. ಸೊ ಅದನ್ನು ಯಾರು ಇಷ್ಟಪಡಲ್ಲ ಈಗ. ಯಾವ ದೇಶನೂ ಅದಕ್ಕೆ ಹೋಗಲ್ಲ, ದೊಡ್ಡ ಜವಾಬ್ದಾರಿ ಅದು. ಆ ಸ್ಟೆಪ್ ತಗೊಳ್ಳಲ್ಲ. ಸೊ ಇಟ್ ವಿಲ್ ಬಿ ವಾರ್ಸ್ ಸಮಥಿಂಗ್ ಲೈಕ್ ದಿಸ್. ಅದು ಯುದ್ಧ ಮಾಡಿ ಆ ದೇಶ ಡಿಸ್ಟ್ರಾಯ್ ಆಗಿರುತ್ತೆ. ಅವ್ರು ಹೇಳಿದಾಗ ಇಷ್ಟು ದಿನ ಟೆರರಿಸ್ಟ್ ಪ್ರಾಣಿಗಳು ಮಾತ್ರ ಹೊಡಿಬೇಕು ಅಂತಿದ್ವಿ, ಈಗ ಅವರು ಯುದ್ಧ ಮಾಡೋ ಶಕ್ತಿನೇ ಧ್ವಂಸ ಮಾಡ್ತೀವಿ. ಮಿಷನ್ ಡಿಪೋ, ಏರ್ ಫೀಲ್ಡ್ಸು, ಇನ್ನೇನೇನಿದೆ ಅಂಥದನ್ನು ಧ್ವಂಸ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಬಹಳ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಜನಾರ್ದನ್ ಸರ್. ಗಣೇಶ್ ಕಾರ್ಣಿಕ್ ಸರ್ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸದ್ಯದ ಪರಿಸ್ಥಿತಿಯನ್ನು ಬಹಳ ಚೆನ್ನಾಗಿ ಅವಲೋಕಿಸಿದ್ರು ಮತ್ತು ಜನರಿಗೆ ಅರ್ಥ ಮಾಡಿಸುವಂಥ ಪ್ರಯತ್ನವನ್ನು ಮಾಡಿದ್ರು. ಸೊ ಒಟ್ಟಾರೆ ಸದ್ಯಕ್ಕಿರುವಂಥ ಇನ್ಫಾರ್ಮೇಷನ್ ಪ್ರಕಾರ ಭಾರತ ಮತ್ತು ಪಾಕ್ ಅಂದಾಗ ಗಡಿ ಭಾಗದಲ್ಲಿ, ಉರಿ ಭಾಗದಲ್ಲಿ ಸೈರನ್ ಆಗಿದೆ ಅನ್ನುವಂಥ ಸನ್ನಿವೇಶ ಆಗಲೇ 7 ಗಂಟೆ ಆಯಿತು. ಏನು ಬೇಕಾದರೂ ಆಗಬಹುದು. ಆದರೆ ಅದೆಂತಹದ್ದೇ ದಾಳಿಯಾಗಲಿ ಅದಕ್ಕೆ ಸರಿಯಾದ ರೀತಿಯ ಪ್ರತಿರೋಧವನ್ನು ಒಡ್ಡುವಂಥ ಶಕ್ತಿ ಭಾರತ ಸೇನೆಗಿದೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾರೆ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.